Hi dear students, how are you? Hope all are okay. In the previous class we discussed about what a special kind of the bonds, that is covalent bond and ionic bond and hydrogen bonds. See, covalent bond means what? Mutual sharing of electrons, and ionic bond is what? Completely transfer of electrons from one atom to another atom, and hydrogen bond anta andre enu? The bond which formed between the high electronegative atom and then hydrogen. ಕ್ಲಿಯರ್ ಇದೆ. ಹಾಗಾದ್ರೆ ನೆಕ್ಸ್ಟ್ ನಾವು ಕಲಿಬೇಕಾಗಿರೋದು ಯಾವುದು? ಟೈಪ್ಸ್ ಆಫ್ ಹೈಡ್ರೋಜನ್ ಬಾಂಡ್. ಲೆಟ್ಸ್ ಸಿ ಟೈಪ್ಸ್ ಆಫ್ ಹೈಡ್ರೋಜನ್ ಬಾಂಡ್. ಇನ್ ದಟ್ ಫಸ್ಟ್ ಒನ್ ಇಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ವಾಟ್ ಇಸ್ ಇಂಟ್ರಾಮಾಲಿಕ್ಯುಲರ್? ಇಂಟ್ರಾಮಾಲಿಕ್ಯುಲರ್ ನಥಿಂಗ್ ಬಟ್ ಮಾಲಿಕ್ಯೂಲ್ಗಳ ನಡುವೆ ಬಾಂಡ್ ಫಾರ್ಮೇಷನ್ ಆದರೆ, ಅದು ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆದರೆ ಅದನ್ನು ನಾವು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಹಿಯರ್, ವಿಚ್ ಅಕರ್ಸ್ ವಿತಿನ್ ಒನ್ ಸಿಂಗಲ್ ಮಾಲಿಕ್ಯೂಲ್. ಒಂದೇ ಮಾಲಿಕ್ಯೂಲ್ ಒಳಗಡೆ ಏನಾಗಬೇಕು? ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗಬೇಕು. ಈಗ ವಾಟರ್ ಮಾಲಿಕ್ಯೂಲ್ ಅಂತ ಹೇಳಿದ್ವಿ. ವಾಟರ್ ಮಾಲಿಕ್ಯೂಲ್ ಅಂತ ಬಂದಾಗ ದಟ್ ಈಸ್ ವಾಟ್? HOH. ಕ್ಲಿಯರ್? ಇನ್ನೊಂದೇನು ಬರಿತೀವಿ? O. ಅವತ್ತು ಹಿಂದಿನ ಕ್ಲಾಸಲ್ಲಿ ನಾನು ತೋರಿಸಿದ್ನಲ್ವಾ ಈ ಥರ. ಸೊ ದಟ್ ಈಸ್ ವಾಟ್? H2O. ದಿಸ್ ಈಸ್ ಆಲ್ಸೋ H2O. ಮಾಲಿಕ್ಯೂಲ್ಸ್ ಹೇಗೆ ಬೇಕಂಗೆ ರೊಟೇಟ್ ಆಗ್ತಾ ಇರುತ್ತೆ. ಇವುಗಳ ನಡುವೆ ಏನು ಫಾರ್ಮೇಷನ್ ಆಗಿತ್ತು? ಬಾಂಡ್ ಫಾರ್ಮೇಷನ್ ಆಗಿತ್ತು. ದಿಸ್ ಈಸ್ ಡಿಫ್ರೆಂಟ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್ ಮಾಲಿಕ್ಯೂಲ್. ಬೇರೆ ಬೇರೆ ವಾಟರ್ ಮಾಲಿಕ್ಯೂಲ್ಗಳಲ್ಲಿ ನಡುವೆ ಬಾಂಡ್ ಫಾರ್ಮೇಷನ್ ಆದರೆ ಅದನ್ನು ನಾವೇನಂತ ಕರಿತೀವಿ? ಇಂಟರ್, ಬಿಟ್ವೀನ್ ಅಂತ ಅರ್ಥ. ಇಂಟ್ರಾ ಅಂದ್ರೇನು? ಒಂದೇ ಮಾಲಿಕ್ಯೂಲ್ ಒಳಗಡೆ ಬಾಂಡ್ ಫಾರ್ಮೇಷನ್ ಆದರೆ ಇದನ್ನು ನಾವೇನಂತ ಕರಿತೀವಿ? ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಹಿಯರ್ ದ ಎಕ್ಸಾಂಪಲ್. So very easiest one. Look at here, diagram please. Yes, now look at here. Dear students, ನಿಮಗೆ ಇನ್ನು 10th ಅಲ್ಲಿ ಇರೋದ್ರಿಂದ ಈ ಕಾನ್ಸೆಪ್ಟ್ಗಳು, ಈ ಮಾಲಿಕ್ಯೂಲ್ಸ್ ಹೇಗೆ ಬರೀತಾರೆ, ಹೇಗೆ ಬಂತು ಅನ್ನೋದು ಗೊತ್ತಿರಲ್ಲ. ಇನ್ PUC you will study these kind of the concept. Okay, ಹೇಗೆ ಸ್ಟ್ರಕ್ಚರ್ ಬರುತ್ತೆ, ಹೇಗೆ ಮಾಲಿಕ್ಯೂಲ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. Now look at here, this is what? Benzene. ಕ್ಲಿಯರ್? ಹೀಗೇನು ಬರೀತೀರಾ? ಇದನ್ನು ನಾವೇನಂತ ಕರಿತೀವಿ? ಬೆನ್ಝೀನ್ ಅಂತ ಕರಿತೀವಿ. ನೋಡಿ, ಬೆನ್ಝೀನಲ್ಲಿ ಡಬಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್. ಕೆಲವರು ಹೇಳ್ತಾರೆ, ಕೆಲವೊಂದು ಸ್ಟೂಡೆಂಟ್ಸ್ ಏನು ಕೇಳ್ತಾರೆ, ಸರ್ ನಾನು ಬೆನ್ಝೀನ್ ರಿಂಗನ್ನು ಹೀಗೆ ಬರೀತೀನಿ. ಹೇಗೆ? ಲೈಕ್ ದಿಸ್. ನಾನು ಹೀಗೆ ಬರೀತೀನಿ ಸರ್. ಯಾಕೆ ಸರ್? ಇಲ್ಲೇ ಡಬಲ್ ಬಾಂಡ್ ಹಾಕಬೇಕಾ? ಇಲ್ಲ ಹಾಕ್ತೀನಿ. ಇಲ್ಲ, ಇಲ್ಲಿ ಡಬಲ್ ಬಾಂಡ್ ಹಾಕ್ತೀನಿ. ಹೇಗೆ ಬೇಕಾದರೂ ಬರೀತೀನಿ ಅಂತ. ನಾವು ನೋಡಿ, ಬೋತ್ ಆರ್ ಕರೆಕ್ಟ್ ಸ್ಟ್ರಕ್ಚರ್, ಬಟ್ ನಾವು ಈ ಥರ ಬರೆಯೋದೇನಕ್ಕಂದರೆ ಬ್ಯೂಟಿ. ನೋಡಿ, ಇದು ಬ್ಯೂಟಿ ಹೆಂಗಿದೆ, ಇದ್ರ ಬ್ಯೂಟಿ ಹೇಗಿದೆ. ಸೊ ಬ್ಯೂಟಿ ಆಫ್ ದ ಮಾಲಿಕ್ಯೂಲ್ಸ್ ನೋಡ್ತೀವಲ್ಲ, ರೆಸೊನೆನ್ಸ್ ವೈಸಲ್ಲಿ ಬೋತ್ ಆರ್ ಕರೆಕ್ಟ್. ಬೋತ್ ಆರ್ ವಾಟ್? ರೆಸೊನೆನ್ಸ್ ವೈಸಲ್ಲಿ ಬೋತ್ ಆರ್ ಕರೆಕ್ಟ್. ಬಟ್ ಬರೀಬೇಕಾದ್ರದ್ದು ಬ್ಯೂಟಿ ಅಂತ ಒಂದಿರುತ್ತೆ ಕೆಮಿಸ್ಟ್ರಿನಲ್ಲಿ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಈ ಥರ ರಿಯಾಕ್ಷನ್ಸ್ಗಳ ಬರಿತಾ ಹೋದರೆ ನಿಮಗೆ ಈಸಿಯಾಗಿ ಶಿಫ್ಟಿಂಗ್ ಮೆಥಡ್ ಗೊತ್ತಾಗುತ್ತೆ. ವೆರಿ ಸಿಂಪಲ್. ನಾವು ಲುಕ್ ಅಟ್ ಹಿಯರ್, ದಿಸ್ ಡಬಲ್ ಬಾಂಡ್ ಈಸ್ ಶಿಫ್ಟೆಡ್ ಹಿಯರ್ ಆ್ಯಂಡ್ ದಿಸ್ ಡಬಲ್ ಬಾಂಡ್ ಹಿಯರ್ ಆ್ಯಂಡ್ ದಿಸ್ ಡಬಲ್ ಬಾಂಡ್ ಹಿಯರ್. ನೋಡಿ, ಈ ಡಬಲ್ ಬಾಂಡ್ ಇದ್ದಿದ್ದು ಇಲ್ಲಿ ಬಂದಿದೆ, ಇಲ್ಲಿ ಡಬಲ್ ಬಾಂಡ್ ಆಯಿತು. ಈ ಡಬಲ್ ಬಾಂಡ್ ಇದು ಈ ಕಡೆ ಶಿಫ್ಟ್ ಆದಾಗ ಇಲ್ಲಿ ಡಬಲ್ ಬಾಂಡ್ ಆಯಿತು. ಈ ಡಬಲ್ ಬಾಂಡ್ ಇಲ್ಲಿಗೆ ಶಿಫ್ಟ್ ಆದಾಗ ಇಲ್ಲಿ ಡಬಲ್ ಬಾಂಡ್ ಬಂತು. ಹಾಗಾದರೆ ಎರಡು ಸ್ಟ್ರಕ್ಚರ್ ಏನು? ಸೇಮ್ ತಾನೆ. ದಟ್ ಈಸ್ ದ ಬೆನ್ಝೀನ್ ಕ್ಯಾನಾನಿಕಲ್ ಸ್ಟ್ರಕ್ಚರ್ ಅಂತ ಬರುತ್ತೆ. ನೀವು ಕಲ್ತಿದ್ದೀರಾ ಅದನ್ನು. ಕ್ಯಾನಾನಿಕಲ್ ಸ್ಟ್ರಕ್ಚರ್ ಕೆಕುಲೆ ಗೊತ್ತಿದೆ ಅಲ್ವಾ? ಬೆನ್ಜಮಿನ್ ಕೆಕುಲೆ ಅನ್ನೋರು ಇದರ ಸ್ಟ್ರಕ್ಚರ್ನ ಫೈಂಡ್ ಔಟ್ ಮಾಡಿರ್ತಾರೆ. ಏನಕ್ಕೆ ಫೈಂಡ್ ಔಟ್ ಮಾಡಿರ್ತಾರೆ? ಸ್ಟೆಬಿಲಿಟಿ ಆಫ್ ದ ಬೆನ್ಝೀನ್ ರಿಂಗನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಅರ್ಥ ಆಗ್ತಿದೆ? ನಾವು ಲುಕ್ ಅಟ್ ಹಿಯರ್, ನಾವೇನು ಹೇಳಲಿಕ್ಕೆ ಹೊರಟಿವಿ ಅಂದರೆ ದಟ್ ಈಸ್ ದಿಸ್ ಮಾಲಿಕ್ಯೂಲ್, ದಟ್ ಈಸ್ ಆರ್ಥೋನೈಟ್ರೋಫಿನಾಲ್ ಅಂತ ಕರಿತೀವಿ. ಆರ್ಥೋನೈಟ್ರೋಫಿನಾಲ್. ನಾವು ಲುಕ್ ಅಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ವಾಟ್? ಬೆನ್ಝೀನ್ ರಿಂಗ್. ಜಸ್ಟ್ ಲುಕ್ ಅಟ್ ಹಿಯರ್, ಬೆನ್ಝೀನ್ ರಿಂಗ್. ಸೊ ಈ ಪ್ಲೇಸ್ನಲ್ಲಿ ಏನು ಬರೆದಿದ್ದೀವಿ ನಾವು? NO2 ಆ್ಯಂಡ್ ದಿಸ್ ಪ್ಲೇಸಲ್ಲಿ ಏನು ಬರೆದಿದ್ದೀವಿ? OH. ನೋಡಿ, ಬೆನ್ಝೀನ್ ರಿಂಗಿಗೆ ಒಂದು OH ಅಟ್ಯಾಚ್ ಆಗಿದ್ದರೆ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಫಿನಾಲ್. ಬೆನ್ಝೀನ್ ರಿಂಗಿಗೆ OH ಅಟ್ಯಾಚ್ ಆಗಿದ್ದರೆ ಇದನ್ನು ಫಿನಾಲ್ ಅಂತೀವಿ. ಅದೇ NO2 ಗ್ರೂಪ್ ಬೆನ್ಝೀನ ಪಕ್ಕದಲ್ಲೇ ಏನಾದರೂ ಅಟ್ಯಾಚ್ ಆಗಿದೆ ಅಂದರೆ ಫಿನಾಲ್ ಗ್ರೂಪ್ನ ಕಾರ್ಬನ್ನ ಪಕ್ಕದಲ್ಲೇ ಅಟ್ಯಾಚ್ ಆಗಿದ್ರೆ ಇದನ್ನು ನಾವು ಏನಂತ ಕರಿತೀವಿ? ನೈಟ್ರೋ ಗ್ರೂಪ್ ಅಂತ ಕರಿತೀವಿ. ಸೊ ಟೋಟಲ್ ನೇಮ್ ಏನಾಗುತ್ತೆ? ನೈಟ್ರೋ. ಈ ಗ್ರೂಪ್ ಎಂಟೈರ್ ಗ್ರೂಪ್ ಏನಾಗಿರುತ್ತೆ? ಫಿನಾಲ್. ಹಾಗಾದ್ರೆ ಹೆಸರೇನಾಗುತ್ತೆ? ನೈಟ್ರೋ ಫಿನಾಲ್. ಸೊ ಇಲ್ಲಿ ಒಂದು ಬೆನ್ಝೀನ್ ರಿಂಗ್ ಬರ್ದಿದ್ದೀವಿ ಅಂತಂದರೆ ಪ್ರತಿ ಒಂದರಲ್ಲೂ ಏನಿರುತ್ತೆ? ಇಲ್ಲಿ ಕಾರ್ಬನ್ ಇರುತ್ತೆ. ಅರ್ಥ ಆಗುತ್ತಲ್ಲೋ? ಗೊತ್ತಿದೆ ಅಲ್ವ ನಿಮಗೆ? ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಕಾರ್ಬನ್ ಇರುತ್ತೆ. ಈ ಕಾರ್ಬನ್ 4 ವೇಲೆನ್ಸಿನ ಹೊಂದಿರಬೇಕು. ನಾವು ಲುಕ್ ಅಟ್ ಹಿಯರ್ 1 2 3 4 4 ವೇಲೆನ್ಸ್ ಇದೆ. ನಾವು ಲುಕ್ ಅಟ್ ಹಿಯರ್ 1 2 3 4 4 ವೇಲೆನ್ಸ್ ಇದೆ ಈ ಕಾರ್ಬನಿಗೆ. ಈ ಕಾರ್ಬನಿಗೆ ನೋಡಿ, ಈ ಕಾರ್ಬನ್, ಇಲ್ಲೊಂದು ಕಾರ್ಬನ್ ಇರುತ್ತೆ, ಇಲ್ಲೊಂದು ಕಾರ್ಬನ್ ಇರುತ್ತೆ, ಇಲ್ಲೂ ಕಾರ್ಬನ್ ಇರುತ್ತೆ. ದೆನ್ ದಿಸ್ ಇಸ್ ಕಾರ್ಬನ್ ಆ್ಯಂಡ್ ದಿಸ್ ಇಸ್ ಕಾರ್ಬನ್. ನಾವು ಚೆಕ್ ಇಟ್ ಹಿಯರ್ 1 2 3. ಸೊ ಇಲ್ಲೊಂದು ಏನಿರುತ್ತೆ? ಹೈಡ್ರೋಜನ್. 4 ಆಯಿತು. ಸೊ 1 2 3. ಸೊ ಇಲ್ಲೇನಿರುತ್ತೆ? ಹೈಡ್ರೋಜನ್. ಸೊ ಸಿಮಿಲರ್ hydrogen, here also one hydrogen, and then here
1 2 3 4 4 ವೇಲೆನ್ಸಿ ಸ್ಯಾಟಿಸ್ಫೈಡ್ ಇದೆ. ನೈಟ್ರೋ ಗ್ರೂಪನ್ನು ಬಿಡಿಸಿ ಬರ್ತಿದ್ದಾರೆ ನೋಡಿ. ಈ NO2 ಗ್ರೂಪು ಆ್ಯಕ್ಚುಲಿ ಇದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದರೆ ದಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ NO, ದಟ್ ಈಸ್ ನಿಮಗೆ ನಾನು ಕೋಆರ್ಡಿನೇಟ್ ಬಾಂಡ್ ಅಂತ ಒಂದು ಹೇಳಿದೆ, ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ವಾಟ್ ಕೋಆರ್ಡಿನೇಟ್ ಬಾಂಡ್. ದಿಸ್ ಇಸ್ ದ ಕೋಆರ್ಡಿನೇಟ್ ಬಾಂಡ್. ಈ ಥರ ರೆಪ್ರೆಸೆಂಟ್ ಮಾಡಿದ್ರೆ ಆರೋ ಮಾಲಿಕ್ಯೂಲ್ ಒಳಗಡೆನೆ ಇದನ್ನು ನಾವು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಬಗ್ಗೆ ಸೆಕೆಂಡ್ PUC ನಲ್ಲಿ ನಿಮಗೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತ ಒಂದು ಕಾಂಪೌಂಡ್ ಇದೆ. ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರಲ್ಲಿ ಕಲಿತಾ ಹೋಗ್ತೀರಾ. ನಾವು ಲುಕ್ ಅಟ್ ಹಿಯರ್, ದಿಸ್ OH ಕ್ಯಾನ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್ OH. ನೆಕ್ಸ್ಟ್ ಇವೆರಡರ ನಡುವೆ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಹೈಡ್ರೋಜನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದೆನ್ ಆಕ್ಸಿಜನ್. ಸೊ ಇಲ್ಲಿ ಫಾರ್ಮೇಷನ್ ಆಗಿರುವಂಥ ಬಾಂಡ್ ಏನಿದೆ ದಟ್ ಈಸ್ ವಾಟ್ ಹೈಡ್ರೋಜನ್ ಬಾಂಡ್. ಹಾಗಾದರೆ ಮಾಲಿಕ್ಯೂಲ್ ಒಳಗಡೆ ಇರುವಂತಹ ಎಲಿಮೆಂಟ್ಸ್ಗಳ ನಡುವೆ ಬಾಂಡ್ ಫಾರ್ಮೇಷನ್ ಆಗ್ತಿರೋದಾ ಅಥವಾ ಈ ಥರ ಸಪ್ರೇಟ್ ಮಾಲಿಕ್ಯೂಲ್ ಬರ್ತಿರೋದಾ? ಯೋಚನೆ ಮಾಡಿ ಹೇಳಿ ಕರೆಕ್ಟಾಗಿ. ಏನಾಗ್ತಿದೆ ಹೇಳಿ? ಅಲ್ಲಿ ಮಾಲಿಕ್ಯೂಲ್ ಒಳಗಡೆ ಇರುವಂತಹ ಎಲಿಮೆಂಟ್ಸ್ಗಳ ನಡುವೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗ್ತಿದೆ. ದಟ್ಸ್ ವೈ ಇಟ್ ಈಸ್ ವಾಟ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಈಗ ನಿಮಗೆ ಅರ್ಥ ಮಾಡಿಸೋದು ಭಾಷೆಯಲ್ಲಿ ಹೇಳೋದಾದರೆ ವೆರಿ ಸಿಂಪಲ್. ನಿಮ್ಮ ಸ್ಕೂಲ್ ಒಳಗಡೆ ನಿಮ್ಮ ಅಕ್ಕಪಕ್ಕದ ಸೆಕ್ಷನರ ನಡುವೆ ಕಾಂಪಿಟೇಷನ್ ನಡೆದ್ರೆ, ಸ್ಪೋರ್ಟ್ಸ್ ಕಾಂಪಿಟೇಷನ್, ಕಲ್ಚರಲ್ ಕಾಂಪಿಟೇಷನ್ ನಡೆದ್ರೆ ದಟ್ ಈಸ್ ಇಂಟ್ರಾ ಸೆಕ್ಷನ್ ಕಾಂಪಿಟೇಷನ್. ಇಂಟ್ರಾ-ಸ್ಕೂಲ್ ಕಾಂಪಿಟೇಷನ್, ನಿಮ್ಮ ಸೆಕ್ಷನ್ಗಳ ನಡುವೆ ನಡೆಯುವಂಥ ಕಾಂಪಿಟೇಷನ್. ಅದೇ ಬೇರೆ ಸ್ಕೂಲ್ಗಳ ನಡುವೆ ನಿಮ್ಮ ಸ್ಕೂಲವ್ರು ಹೋಗಿ ಕಾಂಪಿಟೇಷನ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಇಂಟರ್ ನಥಿಂಗ್ ಬಟ್ ಬಿಟ್ವೀನ್. ಇಂಟ್ರಾ ನಥಿಂಗ್ ಬಟ್ ವಿಥಿನ್. ಮಾಲಿಕ್ಯೂಲ್ ಒಳಗಡೆ ಇರುವಂಥ ಎಲಿಮೆಂಟ್ಸ್ಗಳ ನಡುವೆ ಬಾಂಡ್ ಫಾರ್ಮೇಷನ್ ಆದರೆ ದಟ್ ಈಸ್ ಇಂಟ್ರಾ ಮಾಲಿಕ್ಯುಲರ್. ಬೇರೆ ಬೇರೆ ಮಾಲಿಕ್ಯೂಲ್ಸ್ಗಳ ಜೊತೆ ಬಾಂಡ್ ಫಾರ್ಮೇಷನ್ ಆದರೆ ಅದನ್ನೇನಂತ ಕರಿತೀವಿ? ಇಂಟರ್ ಮಾಲಿಕ್ಯುಲರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಥರ ಬಾಂಡ್ ಫಾರ್ಮೇಷನ್ ಇದ್ದಾಗ ಈ ಬಾಂಡ್ ಫಾರ್ಮೇಷನ್ ಸ್ಟ್ರಾಂಗ್ ಇರುತ್ತೆ. ನಮ್ಮ ಬಾಡಿಯಲ್ಲೂ ಬಾಂಡ್ ಸ್ಟ್ರಾಂಗ್ ಇದೆ, ಹೈಡ್ರೋಜನ್ ಬಾಂಡಿಂಗ್ ಇದೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ. ನಮ್ಮ ಬಾಡಿಲೂ ಬಾಂಡ್ಸ್ಗಳಿದೆ, ಹೈಡ್ರೋಜನ್ ಬಾಂಡ್ಗಳಿದೆ. ನಮಗೆ ತುಂಬ ಜ್ವರ ಬಂದಾಗ ಏನಾಗುತ್ತೆ? ಮೈ ಬಿಸಿ ಆಗ್ತಿರುತ್ತೆ. ಬಿಕಾಸ್ ಹೈಡ್ರೋಜನ್ ಬಾಂಡ್ಗಳು ಬಾಡಿಲಿ ಏನಾಗ್ತಿರುತ್ತೆ? ಸ್ವಲ್ಪ ಮಟ್ಟಿಗೆ ಬ್ರೇಕ್ ಆಗಿರುತ್ತೆ. ನಾವು ಮತ್ತೆ ಏನು ತಗೋತೀವಿ? ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೋತೀವಿ. ವಾಟ್ ಇಸ್ ದ ರೋಲ್ ಆಫ್ ಪ್ಯಾರಾಸಿಟಮಲ್? ಪ್ಯಾರಾಸಿಟಮಲ್ ರಿಡ್ಯೂಸಸ್ ದ ಟೆಂಪ್ರೇಚರ್ ಆಫ್ ದ ಬಾಡಿ ಟೆಂಪ್ರೇಚರ್ ಹೇಗೆ ರಿಡ್ಯೂಸ್ ಮಾಡುತ್ತೆ? ಬೈ ಮೇಕಿಂಗ್ ದ ಬ್ರೇಕ್ ಆಗಿರುವಂಥ ಬಾಂಡ್ಗಳನ್ನೆಲ್ಲ ಏನು ಮಾಡುತ್ತೆ? ಜಾಯಿನ್ ಮಾಡಿದಾಗ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಕಂಡೀಷನ್ಗೆ ಬರುತ್ತೆ. ನಾರ್ಮಲ್ ಕಂಡೀಷನ್ ಬಂದಾಗ ಅದರಿಂದ ಎನರ್ಜಿ ರಿಲೀಸ್ ಆಗುತ್ತೆ. ಅದನ್ನು ಹೈಡ್ರೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಐ ಮೀನ್ ವಾಟರ್ ಮಾಲಿಕ್ಯೂಲ್ ಬಾಡಿಯಿಂದ ಹೋಗುತ್ತೆ. ದಟ್ ಈಸ್ ಸ್ವೆಟ್ಟಿಂಗ್ ಫಾರ್ಮ್. ಸ್ವೆಟ್ ಆಗಿ ಹೊರಗಡೆ ಹೋಗುತ್ತೆ. ಜ್ವರ ಬಂದಾಗ ಟ್ಯಾಬ್ಲೆಟ್ ತೊಗೊಂಡಾಗ ಜ್ವರ ಕ್ಯೂರ್ ಆಗಬೇಕಾದ್ರೆ ಏನಾಗುತ್ತೆ? ಬಾಡಿಯಿಂದ ತುಂಬ ಸ್ವೆಟ್ ಆಗ್ತೀವಲ್ಲ ನಾವು. ದಟ್ ಈಸ್ ವಾಟ್ ಹೈಡ್ರೋಜನ್ ಬಾಂಡ್. ಎಂಟೈರ್ ಲೈಫಲ್ಲಿ ಕೆಮಿಸ್ಟ್ರಿ ಬಿಟ್ಟು ಬೇರೆದೇನೂ ಇಲ್ಲ. ತುಂಬ ಬ್ಯೂಟಿಫುಲ್ ಆಗಿ ಕೆಮಿಸ್ಟ್ರಿ ಅನ್ನೋದು ನಮ್ಮಲ್ಲಿದೆ. ಬಟ್ ನಾವೇನು ಮಾಡ್ತೀವಿ? ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿರ್ತೀವಿ. ಹಾಗಾದರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಬ್ಯೂಟಿಫುಲ್ ಅಂತ ಅನಿಸ್ತಿದ್ಯಲ್ವಾ? ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಟೈಮ್. ಫಸ್ಟ್ ಒನ್ ಈಸ್ ಯಾವ್ದು ಬರ್ದಿದ್ದೀವಿ? ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಬರ್ದಿದ್ದೀವಿ. ಸೆಕೆಂಡ್ ಒನ್ ಈಸ್ ಏನು ಬಂದಿರುತ್ತಲ್ಲಿ? ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಸೆಕೆಂಡ್ ಒನ್ ಈಸ್ ವಾಟ್? ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಸೆಕೆಂಡ್ ಒನ್ ಈಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ನಿಮಗೆ ನಾನು ಹೇಳಿದ್ದೀನಿ ವಾಟ್ ಇಸ್ ಇಂಟರ್ ನಥಿಂಗ್ ಬಟ್ ಬಿಟ್ವೀನ್. ಇಂಟರ್ ಅಂದ್ರೆ ಏನು? ಬಿಟ್ವೀನ್ ಅಂತ ಅರ್ಥ. ಹಾಗಾದ್ರೆ ಡೆಫಿನೇಷನ್ ನೋಡುವ. ಕಮ್ ಟು ದ ಡೆಫಿನೇಷನ್. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಗೆ ಇರುವಂಥ ಡೆಫಿನೇಷನ್ ಪ್ಲೀಸ್. ಗೋವಿಂದ್ ಸರ್ ಡೆಫಿನೇಷನ್ ಹಾಕಿ. ಎಸ್. So occur with hydrogen atom of one molecule and an atom of electronegativity element of other molecule. Look at here. So ಈ ಬಾಂಡ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂದು ಒಂದು ಹೈಡ್ರೋಜನ್ ಆಟಮ್ ಆಫ್ ಒನ್ ಮಾಲಿಕ್ಯೂಲ್ನ ಒಂದು ಹೈಡ್ರೋಜನ್ ಆ್ಯಂಡ್ ಆನ್ ಆಟಮ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಫ್ ಅನದರ್ ಮಾಲಿಕ್ಯೂಲ್. ಇನ್ನೊಂದು ಮಾಲಿಕ್ಯೂಲಲ್ಲಿ ಇರುವಂಥ ಎಲೆಕ್ಟ್ರೋನೆಗೆಟಿವ್. ಹಾಗಾದರೆ ಇದೇ ಬೇರೆ ಮಾಲಿಕ್ಯೂಲ್. ಡೆಫಿನೇಷನಲ್ಲೇ ನಾನು ಪಾರ್ಟ್ ಮಾಡಿದ್ದೀನಿ ಎರಡು. ಸೊ ಒಂದು ಮಾಲಿಕ್ಯೂಲ್ನಲ್ಲಿರುವಂಥ ಒನ್ ಹೈಡ್ರೋಜನ್, ಇನ್ನೊಂದು ಮಾಲಿಕ್ಯೂಲ್ ಇರುವಂಥ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್, ಇವೆರಡರ ನಡುವೆ ಬಾಂಡ್ ಫಾರ್ಮೇಷನ್ ಆದರೆ ಈ ಬಾಂಡನ್ನು ನಾವೇನಂತ ಕರಿತೀವಿ? ದಟ್ ಈಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಅರ್ಥ ಆಗ್ತಿದೆ ಅಲ್ವಾ? ಹಾಗಾದರೆ ಎಕ್ಸಾಂಪಲ್ ನೋಡುವ. ಕಮ್ ಟು ದ ಎಕ್ಸಾಂಪಲ್. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಡಿಯರ್ ಸ್ಟೂಡೆಂಟ್ಸ್, ಲುಕ್ ಇಟ್ ಹಿಯರ್. ಸೊ ಇಲ್ಲೊಂದು ಸ್ಟ್ರಕ್ಚರನ್ನು ಕೊಟ್ಟಿದ್ದೀನಿ, ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ. ದಿಸ್ ಇಸ್ ವಾಟ್ H2O. ಎರಡು ಸಿಂಗಲ್ ಡಾಟ್ಸ್ ಏನಿದೆ ಇದು H ಆ್ಯಂಡ್ ಬಲ್ಕ್ ಆಗಿರುವಂಥದ್ದು ಇದೇನಾಗಿರುತ್ತೆ O. ನೋಡಿ ಇವೆರಡರ ನಡುವೆ ಹೇಗೆ ಬಾಂಡ್ ಫಾರ್ಮೇಷನ್ ಆಗ್ತಿದೆ? ಲುಕ್ ಇಟ್ ದೇರ್. ಬಾಂಡ್ ಫಾರ್ಮೇಷನ್ ಆಗ್ತಿದೆ ಅಲ್ವಾ? ಸೊ ನೋಡಿ ಇದೇ ಬೇರೆ ಮಾಲಿಕ್ಯೂಲ್. ಬಟ್ ಇವೆರಡರ ನಡುವೆ ನೋಡಿ ಇಲ್ಲಿ ಚಿಕ್ಕ ಸ್ಮಾಲರ್ ಇರುವಂಥ ಆಟಮ್ಗಳ ಜೊತೆಗೆ ಬಿಗ್ಗರ್ ಆಟಮ್ಗಳು ಲಿಂಕ್ ಆಗ್ತಿದೆ. ಥ್ರೆಡ್ ಟೈಪ್ ಲಿಂಕ್ ಆಗ್ತಿದೆ. ನೋಡಿ ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗ್ತಿದೆ. ಇದನ್ನೇ ನಾವೇನಂತ ಕರಿತೀವಿ? ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಬಿಕಾಸ್ ಬಿಟ್ವೀನ್
ಟೂ ಮಾಲಿಕ್ಯೂಲ್ಸ್ ನಡೀತಿರೋವಂಥದ್ದು. ದಿಸ್ ಇಸ್ ಒನ್ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಇಸ್ ಅನದರ್ ವಾಟರ್ ಮಾಲಿಕ್ಯೂಲ್. ಬೇರೆ ಬೇರೆ ವಾಟರ್ ಮಾಲಿಕ್ಯೂಲ್. ಅದರ ಡೆಫಿನೇಷನ್ ಪ್ರಕಾರ ಹೋಗುವ ಒನ್ ಹೈಡ್ರೋಜನ್ ಆಫ್ ಒನ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ನ ಒನ್ ಹೈಡ್ರೋಜನ್. ನಾವು ಲುಕ್ ಅಟ್ ಹಿಯರ್. ಸೊ ಇಮೇಜನ್ ನೀಟಾಗಿ ನೋಡಿ. ಈ ಆಕ್ಸಿಜನ್ ಮಾಲಿಕ್ಯೂಲ್ ಇದೆ, ಹೈಡ್ರೋಜನ್ ಇದೆ. ಹೈಡ್ರೋಜನ್ ಈಸ್ ಲಿಂಕ್ ವಿತ್ ವಾಟ್ ಅನದರ್ ಮಾಲಿಕ್ಯೂಲ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಇದೇ ಬೇರೆ ಮಾಲಿಕ್ಯೂಲ್, ಇದೇ ಬೇರೆ ಮಾಲಿಕ್ಯೂಲ್. ಒಂದು ಆಕ್ಸಿಜನ್ ಈ ಥರ ಇದ್ದರೆ, ಸೊ ಈ ಥರ ಇನ್ನೊಂದು ಮಾಲಿಕ್ಯೂಲ್ ಇದೆ ಅಂತಂದರೆ ಒಂದು ಮಾಲಿಕ್ಯೂಲ್ನ ಒನ್ ಹೈಡ್ರೋಜನ್, ಇನ್ನೊಂದು ಮಾಲಿಕ್ಯೂಲ್ನ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದಿಲ್ಲಿ ಆಕ್ಸಿಜನ್. ಇವುಗಳ ನಡುವೆ ಬಾಂಡ್ ಫಾರ್ಮೇಷನ್ ಆದರೆ ಅದನ್ನು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ವೆರಿ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಅಂದರೆ ವಿತಿನ್ ದ ಮಾಲಿಕ್ಯೂಲ್, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂದರೆ ಬಿಟ್ವೀನ್ ದ ಮಾಲಿಕ್ಯೂಲ್, ಬೇರೆ ಬೇರೆ ಮಾಲಿಕ್ಯೂಲ್ಗಳ ನಡುವೆ ನಡೆಯುವಂಥ ಹೈಡ್ರೋಜನ್ ಬಾಂಡ್. ರಿಮೆಂಬರ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಕಾಂಪಿಟೇಷನಿಗೆ ಹೋದಾಗ ಬೇರೆ ಸ್ಕೂಲವ್ರು ವಿನ್ ಆಗ್ಬೋದು ಅಥವಾ ನಿಮ್ಮ ಸ್ಕೂಲವ್ರು ವಿನ್ ಆಗ್ಬೋದು. ಬಟ್ ಸ್ಪೋರ್ಟ್ಸ್ ಮೆನ್ಸ್ಗಳಿಗೆ ಯಾವಾಗಲೂ ಒಂದೊಳ್ಳೆ ಮೆಂಟಾಲಿಟಿ ಇರುತ್ತೆ, ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋದು, ಎಲ್ಲರ ಜೊತೆ ಸೌಹಾರ್ದತೆಯಿಂದ ಇರೋದು. ಸಿಮಿಲರ್ ಇಲ್ಲೂ ಕೂಡ ಅಷ್ಟೇ ನೋಡಿ, ಬಾಂಡ್ ಅಟ್ಯಾಚ್ ಆಗ್ತಿದೆ, ಮತ್ತೆ ಬಾಂಡ್ ಮೂವ್ಮೆಂಟ್ ಆಗ್ತಿದೆ, ಇನ್ನೊಂದು ಮಾಲಿಕ್ಯೂಲ್ ಜೊತೆ ಅಟ್ಯಾಚ್ ಆಗ್ತಾ ಇರುತ್ತೆ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಟ್ ಇಸ್ ವಾಟ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆ್ಯಂಡ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಕ್ಲಿಯರ್ ಇದೆ? ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಬೋರ್ ಆಗಿಬಿಡುತ್ತೆ ನಿಮಗೆ. ಆ ಕಾರಣಕ್ಕೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಅಲ್ಲಿ ಮಾಲಿಕ್ಯೂಲ್, ಪ್ರೀವಿಯಸ್ ಸ್ಲೈಡ್. ನಾವು ಲುಕ್ ಇಟ್ ಹಿಯರ್. ದಿಸ್ ಇಸ್ ವಾಟ್ ಟೂ ಆಟಮ್ಸ್ ಆ್ಯಂಡ್ ದಿಸ್ ಇಸ್ ಒನ್ ರೆಡ್ ಏನಿದೆ, ಇದನ್ನು ನಾವು ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡಿದ್ರೆ, ಲೆಟ್ ಇಟ್ ಬಿ ಆಕ್ಸಿಜನ್, ದಿಸ್ ಇಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಇಸ್ ಹೈಡ್ರೋಜನ್. ಕ್ಲಿಯರ್? ಆ್ಯಂಡ್ ದಿಸ್ ಇಸ್ ಆಕ್ಸಿಜನ್, ದಿಸ್ ಇಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಇಸ್ ಹೈಡ್ರೋಜನ್. ಓಕೆ, ನಾವು ಲುಕ್ ಇಟ್ ಹಿಯರ್. ಈ ಮಾಲಿಕ್ಯೂಲ್ನಲ್ಲಿ ಹೈಲಿ ಎಲೆಕ್ಟ್ರೋನೆಗೆಟಿವ್ ಯಾವುದು? ಆಕ್ಸಿಜನ್. ಈ ಮಾಲಿಕ್ಯೂಲ್ನಲ್ಲಿ ಲೆಸ್ ಎಲೆಕ್ಟ್ರೋನೆಗೆಟಿವ್ ಹೈಡ್ರೋಜನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಡುವೆ ಏನು ಫಾರ್ಮೇಷನ್ ಆಗ್ತಿದೆ ನೋಡಿ, ಇಲ್ಲಿ ಚೈನ್ ಥರ, ದಟ್ ಈಸ್ ವಾಟ್ ಹೈಡ್ರೋಜನ್ ಬಾಂಡ್. ಬಿಟ್ವೀನ್ ಟೂ ಮಾಲಿಕ್ಯೂಲ್ಸಲ್ಲಿ ಬಾಂಡ್ ಫಾರ್ಮೇಷನ್ ಆಗ್ತಿರೋದ್ರಿಂದ ದಿಸ್ ಈಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಹಾಗೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಕಾನ್ಸೆಪ್ಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಡಿಯರ್ ಸ್ಟೂಡೆಂಟ್ಸ್. ಇದನ್ನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಅಪ್ ಟು ಮಾಸ್ಟರಿ, ನೀವು ಕೆಮಿಸ್ಟ್ರಿನ ಏನಾದ್ರು ಲೆಕ್ಚರ್ಸ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಅಂತಂದರೆ ಈ ಕಾನ್ಸೆಪ್ಟ್ಗಳು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆನ್ಸ್ ಆಗಿರುತ್ತೆ. ನಾವು ಲುಕ್ ಇಟ್ ಹಿಯರ್. ಆರ್ಬಿಟಲ್ ಓವರ್ಲ್ಯಾಪಿಂಗ್ ಅಂತ ಇದೆ. ವಾಟ್ ಈಸ್ ಆರ್ಬಿಟಲ್ ಓವರ್ಲ್ಯಾಪಿಂಗ್? ಸಿಂಪಲ್ ನೋಡಿ, ಒಂದು ಹೈಡ್ರೋಜನ್ ಇನ್ನೊಂದು ಹೈಡ್ರೋಜನ್ ಜೊತೆಗೆ ಏನಾಗ್ತಿದೆ? ಬಾಂಡ್ ಫಾರ್ಮೇಷನ್ ಮಾಡ್ಕೋತಿದೆ. ಒಂದು ಕಾರ್ಬನ್ 4 ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡ್ಕೋತಿದೆ. ಹೇಗೆ ಬಾಂಡ್ ಫಾರ್ಮೇಷನ್ ಮಾಡ್ಕೋತಿದೆ? ಸಿಂಪಲ್, ಬೈ ಓವರ್ಲ್ಯಾಪಿಂಗ್ ಆಫ್ ದ ಆಟಮಿಕ್ ಆರ್ಬಿಟಲ್ಸ್. ಅವುಗಳಲ್ಲಿ ಆಟಮಿಕ್ ಆರ್ಬಿಟಲ್ಸ್ಗಳು ಅಂತ ಇರುತ್ತೆ. ಆ ಆಟಮಿಕ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆದಾಗ ಈ ಥರ ಫಾರ್ಮೇಷನ್ ಆಗುತ್ತೆ. ನಾವು ಲುಕ್ ಅಟ್ ಹಿಯರ್. ಕಾರ್ಬನ್, ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 2,4. ಇದನ್ನು ಇನ್ನು ಬಿಡಿಸಿ ಬರೆಯೋದಾದರೆ 1s2 2s2 ಆ್ಯಂಡ್ ದೆನ್ 2p2. ಕ್ಲಿಯರ್? ಸೊ ಇದನ್ನು ಬಾಕ್ಸ್ ಫಾರ್ಮಲ್ಲಿ ನಾವು ಬರಿತೀವಿ. ದಟ್ ಈಸ್ ವಾಟ್ 2 electrons ಆ್ಯಂಡ್ ಹಿಯರ್ ಒನ್ ಬಾಕ್ಸ್ 2 electrons. ಎಸ್ ಆರ್ಬಿಟಲಲ್ಲಿ 2 electrons ಫಿಲ್ ಮಾಡೋಕ್ಕಾಗೋದು. ದಟ್ಸ್ ವೈ ಒನ್ ಬಾಕ್ಸ್ ಈಸ್ ಎನಫ್ ಫಾರ್ ಎಸ್. ಕ್ಲಿಯರ್? ನೆಕ್ಸ್ಟ್ ಪಿ ಆರ್ಬಿಟಲ್ಸಲ್ಲಿ ನಾವು ಟೋಟಲ್ 6 electronsನ ಹಾಕ್ಬೋದು. 6 electrons. ಒಂದು ಬಾಕ್ಸಿಗೆ 2 electrons ಆದರೆ 3 ಬಾಕ್ಸಿಗೆ 6 electrons. ಬಟ್ ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ ಎಷ್ಟು? ಓನ್ಲಿ 2 electrons. ದಟ್ಸ್ ವೈ 2 electrons. ಕ್ಲಿಯರ್? ಈ ಮಾಲಿಕ್ಯೂಲ್ ಎಕ್ಸೈಟೆಡ್ ಸ್ಟೇಟಿಗೆ ಹೋದಾಗ ದಿಸ್ ಎಲೆಕ್ಟ್ರಾನ್ ಜಂಪ್ ಅಂಡ್ ಶಿಫ್ಟೆಡ್ ಟು ದಿಸ್ ಆರ್ಬಿಟಲ್. ನೋ ಇಟ್ ಬಿಕಮ್ಸ್ ವಾಟ್ 1 2 3 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿದೆ ಇಲ್ಲಿ? ಅದು ಅನ್ಪೇರ್ಡ್ ನಥಿಂಗ್ ಬಟ್ ವಾಟ್ ಸಿಂಗಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 4. ದಿಸ್ 4 electrons of carbon, these 4 electrons of carbon can overlap with the hydrogen atomic orbitals. Hydrogen, what is hydrogen? It is an element. One electronic configuration ಏನಾಗಿರುತ್ತೆ? only 1s1. 1s1 ಅಂದರೆ ಸಿಂಗಲ್ ಎಲೆಕ್ಟ್ರಾನ್. ಈ ಥರ 4 ಹೈಡ್ರೋಜನ್ ಅಂತಂದರೆ 4 ಬಾಕ್ಸ್ ಅಂತ ಆಯಿತು. ಕ್ಲಿಯರ್? ಸೊ ನಿಮಗೆ ಸಿಂಪಲ್ ಮೆಥಡಲ್ಲಿ ಹೇಳ್ತಿದ್ದೀನಿ. ನಾವು 4. These 4s overlap with these 4 unpaired electrons. ಇದು ಇದ್ರ ಜೊತೆ ಓವರ್ಲ್ಯಾಪ್, ಇದು ಇದ್ರ ಜೊತೆ ಓವರ್ಲ್ಯಾಪ್, ಇದು ಇದ್ರ ಜೊತೆ ಓವರ್ಲ್ಯಾಪ್ ಆ್ಯಂಡ್ ಇದು ಇದ್ರ ಜೊತೆ ಓವರ್ಲ್ಯಾಪ್ ಆದರೆ ನಾವು ಇಲ್ಲಿ ಏನಾಗುತ್ತೆ? ಈ ಎಲೆಕ್ಟ್ರಾನ್ಸ್ಗಳು ಫಿಲ್ಲಿಂಗ್ ಆಗುತ್ತೆ. ಹೇಗೆ? ಲೈಕ್ ದಿಸ್. ಕರೆಕ್ಟ್ ಅಲ್ಲ? ಪೇರ್ ಆಯಿತು, ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಗ್ತಿದೆ ಡಿಯರ್ ಸ್ಟೂಡೆಂಟ್ಸ್? ಸೊ ಕಾನ್ಸೆಪ್ಟು ನಿಮಗೆ ನೆಕ್ಸ್ಟ್ ಹೋಗ್ತಾ ನಿಮಗೆ ಕ್ಲಾಸಸ್ಸಲ್ಲಿ, ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಬ್ರಿಡ್ಜ್ ಕೋರ್ಸಲ್ಲಿ ನಾವು ಎಷ್ಟು ಇನ್ಫಾರ್ಮೇಷನ್ ನಿಮಗೆ ರೀಚ್ ಮಾಡಿಸ್ಬೇಕು ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ನಾವು ಲುಕ್ ಅಟ್ ಹಿಯರ್. ದಿಸ್ ಕಾರ್ಬನ್ ಕ್ಯಾನ್ ಓವರ್ಲ್ಯಾಪ್ ವಿತ್ ದ
ಅದರ್ ಹೈಡ್ರೋಜನ್ಸ್. ಹೇಗೆ? ಥ್ರೂ ದೇರ್ ಆಟಮಿಕ್ ಆರ್ಬಿಟಲ್ಸ್. ನೋಡಿ ಆಟಮಿಕ್ ಆರ್ಬಿಟಲ್ಸ್ಗಳಲ್ವಾ, ಪಿ ಆರ್ಬಿಟಲ್ಸ್ ಏನಿದು 2px ಆಗಿರುತ್ತೆ, ದಿಸ್ ಇಸ್ 2py ಆಗಿರುತ್ತೆ, ದಿಸ್ ಇಸ್ 2pz ಆಗಿರುತ್ತೆ. ನೋಡಿ ಪಿ ಆರ್ಬಿಟಲ್ಸ್ನ ಮತ್ತೆ ಡಿವೈಡ್ ಮಾಡ್ತಾರೆ ಅವರು, px, py, pz. ಸೊ 3 ಆರ್ಬಿಟಲ್ಸ್ಗಳು ಹೈಡ್ರೋಜನ್ಸ್ಗಳ ಜೊತೆಗೆ ರಿಯಾಕ್ಟ್ ಆಗಿ ಬಾಂಡ್ ಫಾರ್ಮೇಷನ್ ಮಾಡೋದು. ಇವುಗಳನ್ನು ನಾವು ಆರ್ಬಿಟಲ್ಸ್, ಆಟಮಿಕ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ ಆಟಮಿಕ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆಗೋದ್ರ ಮೇಲೆ ಡಬಲ್ ಬಾಂಡ್ ಅನ್ನೋದು, ಸಿಂಗಲ್ ಬಾಂಡ್ ಅನ್ನೋದು ಬರುತ್ತೆ. ದಟ್ ಈಸ್ ವಾಟ್ ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್. ಅದರಲ್ಲಿ ಮತ್ತೆ ಟೈಪ್ಸ್ಗಳು ಬರುತ್ತೆ. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಓವರ್ಲ್ಯಾಪಿಂಗ್. ಆಟಮಿಕ್ ಆರ್ಬಿಟಲ್ಸ್ನಲ್ಲಿ ಓವರ್ಲ್ಯಾಪಿಂಗ್ನಲ್ಲಿ ಮೊದಲನೇ ಟೈಪ್ ಆಕ್ಸಿಯಲ್ ಓವರ್ಲ್ಯಾಪಿಂಗ್. ವಾಟ್ ಈಸ್ ಆಕ್ಸಿಯಲ್ ಓವರ್ಲ್ಯಾಪಿಂಗ್? ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಈಗ ಇನ್ನೊಂದು ಹೆಸರಿದೆ, ಹೆಡ್ ಆನ್ ಓವರ್ಲ್ಯಾಪಿಂಗ್ ಆರ್ ಹೆಡ್ ಆನ್ ಓವರ್ಲ್ಯಾಪಿಂಗ್. ವೆರಿ ಸಿಂಪಲ್. ನೋಡಿ, ನೀವು ಮನೇಲಿ ಅಣ್ಣ ತಮ್ಮ ಇರ್ತೀರ, ತರಲೆ ಮಾಡ್ತಿರ್ತೀರ, ತುಂಬ ತರಲೆ ಮಾಡ್ತಿರ್ತೀರಲ್ವ, ಮಿಸ್ ಆಗಿ ಒಬ್ಬ ಇನ್ನೊಬ್ಬನ ತಲೆಗೆ ಹೊಡೆದ್ರೆ ಪೇಯ್ನು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ತುಂಬ ನೋವಾಗುತ್ತಲ್ವ. ತಲೆಯಿಂದ ತಲೆಗೆ ಹೊಡೆದ್ರೆ ತುಂಬ ನೋವಾಗುತ್ತೆ. ಇಲ್ಲ ನೀವು ಗೋಡೆಗೆ ಹೋಗಿಬಿಟ್ಟು ತಲೆನ ಒಂದ್ಸಲ ಹೊಡ್ಕೊಂಡ್ರೆ ಏನಾಗುತ್ತೆ? ತುಂಬ ಪೆಟ್ಟು ಬೀಳುತ್ತೆ. ಇಟ್ ಮೀನ್ಸ್ ವಾಟ್, ನಾವು ಲುಕ್ ಅಟ್ ಹಿಯರ್, ನೀವು ನಿಮ್ಮ ತಮ್ಮನ ಜೊತೆನೋ ಅಣ್ಣನ ಜೊತೆನೋ ಜಗಳ ಮಾಡ್ಬೇಕಾದ್ರೆ, ತಮಾಷೆಗೆ ಹೇಳ್ತಿರೋದು, ಮನೇಲಿ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ತಲೆನೋ ಆಗ್ಬಿಡುತ್ತೆ ಪೇರೆಂಟ್ಸ್ಗಳಿಗೆ. ಸೊ ನೀವು ತಮಾಷೆಗೆ ಏನಾದರೂ ತಲೆನ ಹೊಡ್ಕೊಂಡ್ರೆ ಅಂದರೆ ಹೇಗಾಗುತ್ತೆ ಬಾಂಡ್? ಈ ಥರ ಫಾರ್ಮೇಷನ್ ಆಗುತ್ತೆ. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಒನ್ ಆಟಮಿಕ್ ಆರ್ಬಿಟಲ್ಸ್, ದಿಸ್ ಇಸ್ ಅನದರ್ ಆಟಮಿಕ್ ಆರ್ಬಿಟಲ್ಸ್. ಆಟಮಿಕ್ ಆರ್ಬಿಟಲ್ಸ್ಗಳನ್ನು ನಾವು ಎನ್ಲಾರ್ಜ್ ಮಾಡಿ ತೋರಿಸ್ತೀರಿ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ. ನೋಡಿ, ಈ ಆಟಮಿಕ್ ಆರ್ಬಿಟಲ್ಸ್ ಹೀಗೆ ಅಪ್ರೋಚ್ ಆಗ್ತಿದೆ, ಅಂದರೆ ಹೀಗೆ ಅಪ್ರೋಚ್ ಆಗ್ತಿದೆ. ಹೇಗಿರುತ್ತೆ ಅಂದ್ರೆ ಲೈಕ್ ದಿಸ್. ನೋಡಿ, ಇದು ಸ್ಪೆರಿಕಲ್, ಎಸ್ ಆರ್ಬಿಟಲ್ ಯಾವಾಗಲೂ ಈ ಥರ ಇರುತ್ತೆ, ಆ್ಯಂಡ್ ಇನ್ನೊಂದು ಸ್ಪೆರಿಕಲ್ ಆಟಮ್ ಬರೆದಿದ್ದೀನಿ. ಇವೆರಡು ಈ ಥರ ಅಪ್ರೋಚ್ ಆದರೆ ಹೇಗೆ ಫಾರ್ಮೇಷನ್ ಆಗುತ್ತೆ? ದಟ್ ಈಸ್ ಓವರ್ಲ್ಯಾಪಿಂಗ್. ಈ ಥರ ಓವರ್ಲ್ಯಾಪ್ ಆಗುತ್ತೆ. ಕ್ಲಿಯರ್? ಸೊ ಇದು ಇದ್ರ ಮೇಲೆ ಓವರ್ಲ್ಯಾಪ್ ಆದಾಗ ದಿಸ್ ಇಸ್ ಓವರ್ಲ್ಯಾಪಿಂಗ್. ಇದನ್ನು ನಾವು ಹೆಡ್ ಆನ್, ತಲೆಯಿಂದ ತಲೆಗೆ ಓವರ್ಲ್ಯಾಪ್ ಆಗ್ತಿರೋದು ಹೆಡ್ ಆನ್ ಅಂತೀವಿ. ಆಕ್ಸಿಯಲ್ ಅಂತೀವಿ, ಕರಿತೀವಿ, ಬಿಕಾಸ್ ಇದು ಈ ಥರ ಆಕ್ಸಿಯಲ್ ಕಂಡೀಷನ್ಸಲ್ಲಿ ನಡೀತಾ ಇರುತ್ತೆ. ಇದನ್ನು ಆಕ್ಸಿಯಲ್ ಓವರ್ಲ್ಯಾಪಿಂಗ್. ಹಾಗಾದರೆ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ನಡೆದ್ರೆ ಯಾವ ಥರ ಬಾಂಡ್ ಫಾರ್ಮೇಷನ್ ಆಗುತ್ತೆ? ದಟ್ ಈಸ್ ಸಿಗ್ಮಾ ಬಾಂಡ್. ವಾಟ್ ಈಸ್ ದಟ್? ಸಿಗ್ಮಾ ಬಾಂಡ್. ಏನಂತ ಕರಿತೀವಿ ಇದನ್ನು? ಸಿಗ್ಮಾ ಬಾಂಡ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ವಾಟ್ ಇಸ್ ಸಿಗ್ಮಾ ಬಾಂಡ್? ಸಿಗ್ಮಾ ಬಾಂಡ್ ಅನ್ನೋದು, ಲುಕ್ ಅಟ್ ದೇರ್, it is formed by axial overlapping of atomic orbitals. It is formed by axial overlapping of atomic orbitals. Now look at here, hydrogen ಮತ್ತೆ hydrogen ಬರಿಬೇಕಾದ್ರೆ ನಾವೇನು ಬರಿತೀವಿ? ಈ ಸಿಂಗಲ್ ಬಾಂಡ್ ಬರಿತೀವಿ. ಈ ಸಿಂಗಲ್ ಬಾಂಡ್ ಇವೆರಡರ ನಡುವೆ ಬಾಂಡ್ ಫಾರ್ಮೇಷನ್ ಆಗೋದು ಅದು ಕೋವಲೆಂಟ್ ಬಾಂಡ್. ಆ ಕೋವಲೆಂಟ್ ಬಾಂಡಲ್ಲಿ ಸಿಂಗಲ್ ಬಾಂಡ, ಡಬಲ್ ಬಾಂಡ. ಈ ಸಿಂಗಲ್ ಬಾಂಡ್ ಯಾವಾಗಲೂ ಏನಾಗಿರುತ್ತೆ? ಸಿಗ್ಮಾ ಬಾಂಡ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ HF ಮಾಲಿಕ್ಯೂಲ್ ಹೀಗೆ ಬರಿತೀವಲ್ವಾ? HF ಬರಿತೀವಿ. ನೋಡಿ, ಈ HF ನಡುವೆ ಏನಿದೆ ಬಾಂಡು? ಸಿಂಗಲ್ ಬಾಂಡ್ ಇದೆ. ಈ ಸಿಂಗಲ್ ಬಾಂಡನ್ನು ನಾವೇನಂತ ಕರಿತೀವಿ? ಸಿಗ್ಮಾ ಬಾಂಡ್ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಆಲ್ಕೀನ್ ಬರಿಬೇಕಾದ್ರೆ ನೀವು ಹೀಗೆ ಬರಿತೀರಿ, ಆಲ್ಕೇನ್ ಬರಿಬೇಕಾದ್ರೆ ಹೀಗೆ ಬರಿತೀವಿ. ಸೊ ದಿಸ್ ಇಸ್ ವಾಟ್ ಸಿಗ್ಮಾ ಬಾಂಡ್, ಆ್ಯಂಡ್ ದಿಸ್ ಇಸ್ ವಾಟ್ ಒನ್ ಪೈ ಬಾಂಡ್ ಆಗಿರುತ್ತೆ, ಇನ್ನೊಂದೇನಾಗಿರುತ್ತೆ? ಸಿಗ್ಮಾ ಬಾಂಡ್ ಆಗಿರುತ್ತೆ. ಎಲ್ಲಿ ಡಬಲ್ ಬಾಂಡ್ ಬರುತ್ತೋ ಅಲ್ಲಿ ಈ ಥರ ಡಬಲ್ ಬಾಂಡ್ ಬಂತು ಅಂದರೆ ಅಲ್ಲಿ ಒಂದು ಪೈ ಬಾಂಡ್ ಆಗಿರುತ್ತೆ, ಇನ್ನೊಂದೇನಾಗಿರುತ್ತೆ? ಸಿಗ್ಮಾ ಬಾಂಡ್ ಆಗಿರುತ್ತೆ. ಈ ಥರ ಬಂತು ಅಂದರೆ ಆಲ್ಕೈನ್, ಒಂದು ಪೈ ಬಾಂಡ್ ಇರುತ್ತೆ, ಸಿಗ್ಮಾ ಬಾಂಡ್ ಇರುತ್ತೆ, ಮತ್ತೇನಿರುತ್ತೆ? ಪೈ ಬಾಂಡ್ ಇರುತ್ತೆ. ಈಗ ವಿಭೂತಿ 3 ನಾಮ ಹಾಕ್ತೀವಲ್ವ, ಹೀಗೆ ಬರೀತೀವಲ್ವ. ಸೊ ಟಾಪ್ ಒನ್ ಆ್ಯಂಡ್ ಬಾಟಮ್ ಒನ್ ಏನಾಗಿರುತ್ತೆ? ಅದರಲ್ಲಿ ಪೈ ಬಾಂಡ್ ಆಗಿರುತ್ತೆ. ಮಿಡ್ಲ್ ಒನ್ ಏನಾಗಿರುತ್ತೆ? ದಟ್ ಈಸ್ ಸಿಗ್ಮಾ ಬಾಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆ? ನಥಿಂಗ್ ಬಟ್ ಕಾನ್ಸೆಪ್ಟ್ ಹೇಳಿದ್ದು, ಮತ್ತೆ ಅಲ್ಲಿ ಕಂಪೇರ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕಮ್ ಟು ಹಿಯರ್, ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಹೈಡ್ರೋಜನ್ ಆ್ಯಂಡ್ ದಿಸ್ ಇಸ್ ಫ್ಲೂರಿನ್. ಹೈಡ್ರೋಜನ್ ಆ್ಯಂಡ್ ಫ್ಲೂರಿನ್. ಸೊ ನೋಡಿ, ಆಗಿದೆ, ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಸೊ ಇವನ್ನ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ಕಂಪ್ಲೀಟ್ ಫೀಲ್ಡ್ ಆಗದೇ ಇರೋವಂಥದ್ದು ಯಾವುದು? P5. ನಿಮಗೆ ನಾನು ಮೊದಲೇ ಹೇಳಿದ್ದೀನಿ, ಪಿನಲ್ಲಿ ಎಷ್ಟು ಎಲೆಕ್ಟ್ರಾನ್ ಹಾಕ್ಬೋದು? 6 ಎಲೆಕ್ಟ್ರಾನ್ಸ್. ಹಾಗಾದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5. ನಾವು ಲುಕ್ ಅಟ್ ಹಿಯರ್, 3 ಬಾಕ್ಸ್ ಮಾತ್ರ ಪಿಗೆ ಹಾಕ್ತೀವಿ. 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3, 4, 5. ಎಷ್ಟು ಎಲೆಕ್ಟ್ರಾನ್ ಉಳಿತೀವಿ? 1 ಎಲೆಕ್ಟ್ರಾನ್ ಉಳಿದಿದೆ. ದಟ್ ಇಸ್ ವಾಟ್ 2pz atomic orbital. This is what 2px and this is 2py and this is 2pz. This 1s atomic orbital of 1 electron is overlap with the 2pz atomic orbital of 1 electron. So ಈ ಎಲೆಕ್ಟ್ರಾನ್ ಜೊತೆ ಈಗ ಏನಾಗಬೇಕು? ಓವರ್ಲ್ಯಾಪ್ ಆಗಬೇಕು. ಓವರ್ಲ್ಯಾಪ್ ಆಗಿ ಬೌಂಡ್ ಫಾರ್ಮೇಷನ್ ಮಾಡ್ಕೋಬೇಕು. ನೋಡಿ, ಎಸ್ ಆರ್ಬಿಟಲ್ಗೆ ಇರುವಂಥ ಶೇಪ್ ಯಾವಾಗಲೂ ಈ ಥರ ಶೇಪ್ ಇರುತ್ತೆ, ದಟ್ ಇಸ್ ಸ್ಪೆರಿಕಲ್ ಶೇಪ್. ಆ್ಯಂಡ್ ಪಿ ಆರ್ಬಿಟಲ್ಸ್ಗೆ ಏನಿರುತ್ತೆ? ಡಂಬೆಲ್ ಶೇಪ್ ಇರುತ್ತೆ. ಯಾವ ಶೇಪ್ ಅದು? ಡಂಬೆಲ್. ಇದನ್ನು ನಾವೇನಂತ ಕರಿತೀವಿ? ಡಂಬೆಲ್ ಶೇಪ್ ಅಂತ ಕರಿತೀವಿ. ನೆಕ್ಸ್ಟ್, ಎಫ್ ಮಾಲಿಕ್ಯೂಲ್, ಎಫ್ ಇಲ್ಲಿರುತ್ತೆ, ಆಕ್ಸಿಸ್ ಇರುತ್ತೆ. ದಿಸ್ ಇಸ್ ವಾಟ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಕ್ಲಿಯರ್? ಸೊ ಇದರಲ್ಲಿ ಯಾವುದಾದ್ರೂ ಒಂದು
ಎಲೆಕ್ಟ್ರಾನ್ಸ್ಗಳು ಇದ್ರ ಜೊತೆ ಓವರ್ಲ್ಯಾಪ್ ಆದಾಗ ಇವುಗಳ ನಡುವೆ ಓವರ್ಲ್ಯಾಪಿಂಗ್ ನಡೆಯುತ್ತೆ. ನೋಡಿ ಲುಕ್ ಅಟ್ ಹಿಯರ್, ಇಲ್ಲಿ ಓವರ್ಲ್ಯಾಪಿಂಗ್ ತೋರಿಸಿದ್ದಾರೆ ನೋಡಿ. ಫೈನಲ್ ಆಗಿ ಹೇಗಾಗುತ್ತೆ, ದಿಸ್ ಇಸ್ ಓವರ್ಲ್ಯಾಪಿಂಗ್. ನಾವು ಇಲ್ಲಿ ಏನು ಮಾಡ್ತೀರಾ, ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಇಲ್ಲಿ ಬರೀತೀರಾ, ಫ್ಲೂರಿನ್ ಒಂದು ಎಲೆಕ್ಟ್ರಾನ್ ಇಲ್ಲಿ ಬರೀತೀರಾ. Now these two electrons in the form of two dots, one dot, two dot. One is from fluorine, another from hydrogen. ಇವೆರಡರ ನಡುವೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಏನು ಕರಿತೀವಿ, ಸಿಗ್ಮಾ ಬಾಂಡ್. ಏನಂತ ಕರಿತೀವಿ, ಸಿಗ್ಮಾ ಬಾಂಡ್. ಹೌ ಸಿಗ್ಮಾ ಬಾಂಡ್ ಇಸ್ ಫಾರ್ಮ್ ಬೈ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಫ್ ಆಟಮಿಕ್ ಆರ್ಬಿಟಲ್ಸ್. ಆಕ್ಸಿಯಲ್ ಓವರ್ಲ್ಯಾಪ್ ತಾನೆ ಇದು. ಆಕ್ಸಿಯಲ್ ಓವರ್ಲ್ಯಾಪ್ ಅಂದರೆ ಈ ಥರ ಓವರ್ಲ್ಯಾಪ್ ಆಗುವಂಥದ್ದು, ತಲೆಯಿಂದ ತಲೆಗೆ ಟಚ್. ನೋಡಿ, ದಿಸ್ ಇಸ್ ವಾಟ್ ಹೆಡ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಹೆಡ್. ಹೆಡ್ ಆನ್ ಓವರ್ಲ್ಯಾಪ್ ಅಂತ ನಡೀತು ಅಂದರೆ ಅದು ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ದಟ್ ಇಸ್ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್. ಕ್ಲಿಯರ್? ಹಾಗಾದರೆ ಸಿಗ್ಮಾ ಬಿಟ್ಟರೆ ಇನ್ನೊಂದು ಬಾಂಡ್ ಇರಬೇಕಲ್ವ. ಸಿಗ್ಮಾದಲ್ಲಿ ಈ ಥರ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಎಷ್ಟು ಆರ್ಬಿಟಲ್ಸ್ಗಳ ನಡುವೆ ನಡೆಯುತ್ತೆ. ಇದೇನು ಎಸ್ ಆರ್ಬಿಟಲ್ ಮತ್ತು ಪಿ ಆರ್ಬಿಟಲ್ಸ್ಗಳ ನಡುವೆ ನಡೆದಿದೆ. ದಟ್ ಈಸ್ ಎಸ್ ಆ್ಯಂಡ್ ಪಿ ಓವರ್ಲ್ಯಾಪಿಂಗ್. ಬೇರೆ ಬೇರೆ ಓವರ್ಲ್ಯಾಪಿಂಗ್ ಇರ್ಬೋದಲ್ಲ. ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Now look at here, beautiful diagram, ತುಂಬ ಚೆನ್ನಾಗಿರುವಂಥದ್ದು, ತುಂಬ ನೀಟಾಗಿ ಅರ್ಥ ಮಾಡಿಸತ್ತಿದ್ದು. Look at here dear students, this is what S orbital and S orbital. ಸ್ಪೆರಿಕಲ್ ಶೇಪ್ ಇದೆ, ಸ್ಪೆರಿಕಲ್ ಶೇಪ್ ಇದೆ. ನಿಮಗೆ ಎಕ್ಸಾಂಪಲ್ ತಗೋಬೇಕಂದ್ರೆ ಲೈಕ್ ದಿಸ್, ಹೀಗೆ ತಗೊಳ್ಳಿ. ಹೈಡ್ರೋಜನ್, ದಿಸ್ ಇಸ್ ದ ಟೈಪ್ಸ್ ಆಫ್ ಆಕ್ಸಿಯಲ್ ಓವರ್ಲ್ಯಾಪಿಂಗ್. ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಯಾವ್ಯಾವ ಆರ್ಬಿಟಲ್ಸ್ಗಳಲ್ಲಿ ಹೇಗೆ ನಡೆಯುತ್ತೆ ಅಂತ. ನಾವು ದಿಸ್ ಇಸ್ ವಾಟ್ ಎಸ್ ಆರ್ಬಿಟಲ್, ಒನ್ ಎಲೆಕ್ಟ್ರಾನ್ ಇರುತ್ತೆ ಇದರಲ್ಲಿ ಆಲ್ಸೋ ಒನ್ ಎಲೆಕ್ಟ್ರಾನ್ ಇರುತ್ತೆ. ಹೈಡ್ರೋಜನ್ ಕಂಬೈನ್ ಆದರೆ ಬರೋವಂಥದ್ದು ಯಾವುದು, H2, ದಟ್ ಈಸ್ ಹೈಡ್ರೋಜನ್ ಮಾಲಿಕ್ಯೂಲ್. ಇವೆರಡು ಹೆಡ್ ಆನ್ ಓವರ್ಲ್ಯಾಪ್ ಆಯಿತು ಅಂದರೆ ಇಲ್ಲಿ ಈ ಥರ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಐ ಮೀನ್ ಓವರ್ಲ್ಯಾಪಿಂಗ್ ಈ ಥರ ಆಗಿರುತ್ತೆ. ಎರಡು ಎಲೆಕ್ಟ್ರಾನ್ ಇಲ್ಲಿ ಫಿಲ್ ಮಾಡಿರ್ತೀರ. ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಹೈಡ್ರೋಜನ್. ದಿಸ್ ಇಸ್ ವಾಟ್ ಸಿಗ್ಮಾ ಬಾಂಡ್. ಸಿಮಿಲರ್ಲಿ ನೋಡಿ, ಇಲ್ಲೊಂದು ಪಿ ಆರ್ಬಿಟಲ್ ಇದೆ, ಇಲ್ಲೊಂದು ಪಿ ಆರ್ಬಿಟಲ್ ಇದೆ, ಇಲ್ಲೊಂದು ಪಿ ಆರ್ಬಿಟಲ್ ಇದೆ, ಇಲ್ಲೊಂದು ಪಿ ಆರ್ಬಿಟಲ್ ಇದೆ. ಪಿ ಆರ್ಬಿಟಲ್ಸ್ಗಳ ಫಾರ್ಮೇಷನಲ್ಲಿ ನೀವು ಬೇಕಿದ್ರೆ ಯಾವುದಾದ್ರು ತೊಗೊಳ್ಳಿ. ಇಲ್ಲಿ ಫ್ಲೂರಿನ್ ತೊಗೊಳ್ಳಿ, ಇಲ್ಲಿ ಫ್ಲೂರಿನ್ ತೊಗೊಳ್ಳಿ. ಫ್ಲೂರಿನ್ ತಗೊಂಡ್ರೆ ಬಾಂಡ್ ಫಾರ್ಮೇಷನ್ ಆಗತ್ತಾ ಆಗಲ್ವಾ? ಆಗತ್ತೆ ಅಲ್ವಾ? ಅದನ್ನು ಲೆಕ್ಕ ಯೋಚನೆ ಮಾಡಬೇಕಾಗತ್ತೆ. ಫ್ಲೂರಿನ್ ಮತ್ತು ಫ್ಲೂರಿನ್, ದಿಸ್ ಇಸ್ ಮಾನೋವೆಲೆಂಟ್ ಆ್ಯಂಡ್ ದಿಸ್ ಇಸ್ ಮಾನೋವೆಲೆಂಟ್. ಈ ಮಾಲಿಕ್ಯೂಲ್ಗಳ ನಡುವೆ ಫಾರ್ಮೇಷನ್ ಕೊಡಬಹುದಾ, ಆಗಲ್ವಾ? ಕ್ಲಿಯರಾಗಿ ಅರ್ಥ ಆಗತ್ತಲ್ವಾ? ಸೊ ನೋಡಿ, ಫ್ಲೂರಿನ್ ಮತ್ತು ಫ್ಲೂರಿನ್ ನಡುವೆ ನಾವೇನು ಬರಿತೀವಿ, ಈ ಥರ ಸಿಂಗಲ್ ಬಾಂಡ್ ಬರಿತೀವಿ ಅಂದರೆ ಇದರಲ್ಲಿ ಪಿ ಆರ್ಬಿಟಲ್ಸ್ ಒನ್ ಎಲೆಕ್ಟ್ರಾನ್, ಇದರಲ್ಲಿ ಪಿ ಆರ್ಬಿಟಲ್ಸ್ ಒನ್ ಎಲೆಕ್ಟ್ರಾನ್, ಎರಡೂ ಓವರ್ಲ್ಯಾಪ್ ಆಗಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ನೋಡಿ, ಡಂಬಲ್ ಶೇಪ್ ಈ ಥರ ಇದೆ, ಬಟ್ ಇದು ಓವರ್ಲ್ಯಾಪ್ ಆಗಬೇಕಾದ್ರೆ ಏನಾಗುತ್ತೆ, ಹೆಡ್ ಆನ್ ಓವರ್ಲ್ಯಾಪ್ ಆಗುತ್ತೆ. ನಾವು ದೋಸ್ ಟೂ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಫಿಲ್ಡ್ ಹಿಯರ್. ಎಲೆಕ್ಟ್ರಾನ್ ಫಿಲ್ ಮಾಡಿದ್ವಿ, ಅವಾಗ ಏನಾಗುತ್ತೆ, ಇದು ಫ್ಲೂರಿನ್ ಆ್ಯಂಡ್ ಫ್ಲೂರಿನ್ ಮಾಲಿಕ್ಯೂಲ್. ಫಾರ್ಮೇಷನ್ ಆಫ್ ದಿಸ್ ಬಾಂಡ್ ಈಸ್ ಕೋವಲೆಂಟ್ ಬಾಂಡ್, ಬಟ್ ಇರುವಂಥ ಬಾಂಡ್ ಯಾವುದಾಗಿರುತ್ತೆ, ಸಿಗ್ಮಾ ಬಾಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ ಕಮ್ ಟು ಎಸ್ ಆರ್ಬಿಟಲ್ ಆ್ಯಂಡ್ ದಿಸ್ ಇಸ್ ಪಿ ಆರ್ಬಿಟಲ್. ಸೊ ಇಲ್ಲಿ HF ಬರ್ದಿದ್ದೀವಿ, HH ಬರ್ದಿದ್ದೀವಿ. ಲೆಟ್ ಇಟ್ ಬಿ HF. ದಿಸ್ ಇಸ್ ವಾಟ್ HF, ದಟ್ ಈಸ್ ಫ್ಲೂರಿನ್ ಆ್ಯಂಡ್ ದಿಸ್ ಇಸ್ ಹೈಡ್ರೋಜನ್. ಹೈಡ್ರೋಜನಲ್ಲಿ ಒನ್ ಎಲೆಕ್ಟ್ರಾನ್ ಇರುತ್ತೆ, ಫ್ಲೂರಿನಲ್ಲಿ ಒನ್ ಎಲೆಕ್ಟ್ರಾನ್ ಇರುತ್ತೆ. ಎರಡೂ ಓವರ್ಲ್ಯಾಪ್ ಆಗಿಬಿಟ್ಟು ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಫಿಲ್ ಆಗುತ್ತೆ. ನೌ ಇಟ್ ಈಸ್ ವಾಟ್ HF ಮಾಲಿಕ್ಯೂಲ್. ಅರ್ಥ ಆಗ್ತಿದಲ್ವಾ? ಕ್ಲಿಯರ್ ಇದೆ? ಸೊ ದಿಸ್ ಇಸ್ HF ಮಾಲಿಕ್ಯೂಲ್. ಸೊ ದಿಸ್ ಇಸ್ ಅಬೌಟ್ ವಾಟ್ ಟೈಪ್ಸ್ ಆಫ್ ಆಕ್ಸಿಯಲ್ ಓವರ್ಲ್ಯಾಪಿಂಗ್. ಆಕ್ಸಿಯಲ್ ಓವರ್ಲ್ಯಾಪಿಂಗಲ್ಲಿ ಬರುವಂಥದ್ದು SP ಓವರ್ಲ್ಯಾಪ್, SS ಓವರ್ಲ್ಯಾಪಿಂಗ್, PP ಓವರ್ಲ್ಯಾಪಿಂಗ್ ಆ್ಯಂಡ್ SP ಓವರ್ಲ್ಯಾಪಿಂಗ್. ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಎಷ್ಟಿದೆ ಸಿಗ್ಮಾದಲ್ಲಿ? SS, ದೆನ್ ಸೆಕೆಂಡ್ ಒನ್ ಈಸ್ SP ಆ್ಯಂಡ್ ಥರ್ಡ್ ಒನ್ ಈಸ್ PP. 3 types of overlapping is there. SS overlapping, SP overlapping, PP overlapping. ಈ ಮೂರು ಕೂಡ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗ್ತಿದೆ, ಹೆಡ್ ಆನ್ ಓವರ್ಲ್ಯಾಪ್ ಆಗ್ತಿದೆ. ನೋಡಿ, ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ನೋಡಿ ಈ ಥರ ಇರುತ್ತೆ. ಇದು ಎಕ್ಸ್ಟೆಂಟ್ ಏನು, ಇದು ಓವರ್ಲ್ಯಾಪ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಈ ಥರ ಓವರ್ಲ್ಯಾಪ್ ಆಯಿತು ಅಂದರೆ ಎಕ್ಸ್ಟೆಂಟ್ ಏನಾಗ್ತಿರುತ್ತೆ, ಓವರ್ಲ್ಯಾಪಿಂಗ್ ಇದ್ರೆ ಜಾಸ್ತಿ, ಈ ಥರ ಆದರೆ ಕಡಿಮೆ. ಸೊ ಆಕ್ಸಿಯಲ್ ಓವರ್ಲ್ಯಾಪಿಂಗ್ನಲ್ಲಿ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಎಲ್ಲಿ ತುಂಬ ಜಾಸ್ತಿ ಓವರ್ಲ್ಯಾಪಿಂಗ್ ಇರುತ್ತೋ ಅಲ್ಲಿ ಫಾರ್ಮೇಷನ್ ಆಗುವಂಥ ಬಾಂಡ್ ಯಾವಾಗಲೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅರ್ಥ ಆಗ್ತಿದೆ? ನೋಡಿ, ಅದಕ್ಕೆ ಆಲ್ಕೈನ್ ಮೂರಕ್ಕೆ ಬಂದಾಗ ಆಲ್ಕೈನ್ ಅನ್ನೋದೇನಿದೆ, ಟ್ರಿಪಲ್ ಬಾಂಡ್ ಮಾಲಿಕ್ಯೂಲ್ ಏನಿದೆ, ಅಲ್ಲಿ ಓವರ್ಲ್ಯಾಪಿಂಗ್ ಅನ್ನೋದು ಜಾಸ್ತಿ ಆಗಿರುತ್ತೆ, ಅದು ತುಂಬ ಸ್ಟ್ರಾಂಗೆಸ್ಟ್. ಅದನ್ನು ಬ್ರೇಕ್ ಡೌನ್ ಮಾಡಬೇಕಂದ್ರೆ ಎನರ್ಜಿ ತುಂಬ ಬೇಕಾಗತ್ತೆ. ಕ್ಲಿಯರ್? ದಿಸ್ ಇಸ್ ಅಬೌಟ್ ವಾಟ್ ಟೈಪ್ಸ್ ಆಫ್ ಆಕ್ಸಿಯಲ್ ಓವರ್ಲ್ಯಾಪಿಂಗ್. ಸೊ ಹಾಗಾದ್ರೆ ನೆಕ್ಸ್ಟ್ ಮಾಲಿಕ್ಯೂಲ್ ಹೋಗುವ ಯಾವುದಿರುತ್ತೆ ಓವರ್ಲ್ಯಾಪಿಂಗ್? ಹಾಗಾದ್ರೆ ನೆಕ್ಸ್ಟ್ ಈಸ್ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಯಿತು. ಪೈ ಬಾಂಡ್ ಫಾರ್ಮೇಷನ್ ಬಗ್ಗೆ ಹೇಳಬೇಕು ತಾನೆ. ಪೈ ಬಾಂಡ್ ಫಾರ್ಮೇಷನ್ ಅಂತ ಬಂದಾಗ ನಾವು ಲುಕ್ ಅಟ್ ಹಿಯರ್, ದಿಸ್ ಪೈ ಬಾಂಡ್ ಇಸ್ ಫಾರ್ಮ್ ಬೈ ದ lateral or sidewise overlapping.
ಲ್ಯಾಟರಲ್ ಆರ್ ಸೈಡ್ ವೈಸ್ ಓವರ್ಲ್ಯಾಪಿಂಗ್. ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಭುಜದಿಂದ ಭುಜಕ್ಕೆ ತಾಗಿದ್ರೆ ಇದನ್ನು ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ತಲೆಯಿಂದ ನಾವು ತಲೆಗೆ ಯಾರಿಗಾದ್ರೂ ಹೊಡೆದ್ರೆ ದಟ್ ಈಸ್ ವಾಟ್ ಹೆಡ್ ಆನ್ ಓವರ್ಲ್ಯಾಪಿಂಗ್. ತಮಾಷೆಗೆ ಹೇಳ್ತಿರೋದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂತಂದರೆ ತಲೆಯಿಂದ ತಲೆಗೆ ಹೊಡೆಯೋದು, ತಲೆಯಿಂದ ತಲೆಗೆ ಓವರ್ಲ್ಯಾಪಿಂಗ್. ಭುಜದಿಂದ ಭುಜ ಆದರೆ ದಟ್ ಈಸ್ ವಾಟ್ ಪೈ ಬಾಂಡ್. ಭುಜದಿಂದ ಭುಜಕ್ಕೆ ಹೊಡೆದಾಗ ನಮಗೆ ನೋವು ಜಾಸ್ತಿ ಆಗುತ್ತಾ, ತಲೆಯಿಂದ ತಲೆಗೆ ಹೊಡೆದ್ರೆ ನೋವು ಜಾಸ್ತಿ ಆಗುತ್ತಾ? ವೆರಿ ಸಿಂಪಲ್, ಅದನ್ನು ಹೇಳೋದೇ ಬೇಕಾಗಲ್ಲ, ಗೊತ್ತಾಗುತ್ತೆ. ತಲೆಯಿಂದ ತಲೆಗೆ ಹೊಡೆದ್ರೆ ನೋವು ಜಾಸ್ತಿ. ಇಟ್ ಮೀನ್ಸ್ ವಾಟ್? ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇನ್ ಆಕ್ಸಿಯಲ್ ಈಸ್ ವಾಟ್? ಮೋರ್. ಸೊ ಮೋರ್ ಇರೋದ್ರಿಂದ ಅಲ್ಲಿ ಸಿಗ್ಮಾ ಬಾಂಡ್ ಅನ್ನೋದು ಏನಾಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ ದೆನ್ ಪೈ ಬಾಂಡ್. ವೈ ಸಿಗ್ಮಾ ಬಾಂಡ್ ಇಸ್ ಮೋರ್ ಸ್ಟ್ರಾಂಗರ್ ದೆನ್ ಪೈ ಬಾಂಡ್ ಅಂತ ಕೇಳಿದ್ರೆ ಸಿಂಪಲ್, ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇನ್ ಸಿಗ್ಮಾ ಬಾಂಡ್ ಈಸ್ ಮೋರ್ ದೆನ್ ಪೈ ಬಾಂಡ್. ಇದಕ್ಕೆ ಪಕ್ಕ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ಸ್ಗಳಲ್ಲಿ, ಬೋರ್ಡ್ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ನ ಕೇಳ್ಬೋದು. ನಾವು ಲುಕ್ ಅಟ್ ಹಿಯರ್ ಡಯಾಗ್ರಾಮ್ ಪ್ಲೀಸ್. ನಾವು ದಿಸ್ ಇಸ್ ವಾಟ್ ಪಿ ಆರ್ಬಿಟಲ್, ಯಾವುದೋ ಒಂದು ಮಾಲಿಕ್ಯೂಲ್ಸ್ನ ಪಿ ಆರ್ಬಿಟಲ್, ಇದು ಇನ್ನೊಂದು ಪಿ ಆರ್ಬಿಟಲ್ಸ್. ಪಿ ಆರ್ಬಿಟಲ್ಸ್ ಡಂಬೆಲ್ ಶೇಪ್ ಇದೆ. ಪಿ ಆರ್ಬಿಟಲ್ಸ್ ಶೇಪ್ ಆಫ್ ಆರ್ಬಿಟಲ್ಸ್ ಅಂತ ಬರುತ್ತೆ. ಅದರಲ್ಲಿ ಎಸ್ಸಿಗೆ ಯಾವುದಿರುತ್ತೆ? ಸ್ಪೆರಿಕಲ್. ಎಸ್ಸಿಗೆ ಯಾವುದಿರುತ್ತೆ? ಸ್ಪೆರಿಕಲ್. ಆ್ಯಂಡ್ ದೆನ್ ಪಿ ಆರ್ಬಿಟಲ್ಸ್ ಯಾವಿರುತ್ತೆ? ಡಂಬೆಲ್. ಆ್ಯಂಡ್ ಡಿಗೆ ಯಾವುದಿರುತ್ತೆ? ಡಬಲ್ ಡಂಬೆಲ್ ಇರುತ್ತೆ. ಡಬಲ್ ಡಂಬೆಲ್ ಇರುತ್ತೆ. ನಾವು ಲುಕ್ ಅಟ್ ಹಿಯರ್ ಸ್ಪೆರಿಕಲ್ ನಥಿಂಗ್ ಬಟ್ ಲೈಕ್ ಸ್ಪೆರಿಕಲ್. ಡಬಲ್ ಬಾಂಡ್ ಡಂಬಲ್ ಅಂದರೆ ಈ ಥರ ಸ್ಕೂಲಲ್ಲಿ ಇರುತ್ತಲ್ವ, ನಿಮಗೆ ಡಂಬಲ್ಸ್ ಕೊಟ್ಟಿರ್ತಾರೆ ನೋಡಿ, ಎಕ್ಸಸೈಸ್ ಮಾಡ್ಲಿಕ್ಕೆ ಮಾಡಿಸಿರ್ತಾರೆ, ಪಿ ಕ್ಲಾಸಸ್ಸಲ್ಲಿ ಮಾಡಿಸ್ತಿರ್ತಾರಲ್ಲ ಆ ಶೇಪ್. ಡಬಲ್ ಡಂಬಲ್ ಅಂದರೆ ಇಟ್ ಇಸ್ ಲೈಕ್, ನೋಡಿ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಡಬಲ್ ಡಂಬಲ್ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಒಂದು ಡಂಬೆಲ್ ಈ ಥರ ಇದೆ ಅಂದರೆ ಇನ್ನೊಂದೇನಾಗಿರುತ್ತೆ, ಆ್ಯಕ್ಚುಲ್ ಆಗಿರುತ್ತೆ, ಇಲ್ಲ ಅಂದರೆ ಸೈಡಲ್ಲಿ ಇರುತ್ತೆ, ಅದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಈ ಪಿ ಆರ್ಬಿಟಲ್ಸ್ ನೋಡಿ, ದಿಸ್ ಇಸ್ ವಾಟ್ ಒನ್ ಪಿ ಆರ್ಬಿಟಲ್ ಆ್ಯಂಡ್ ದಿಸ್ ಇಸ್ ಪಿ ಆರ್ಬಿಟಲ್. ಈ ಎರಡೂ ಪಿ ಆರ್ಬಿಟಲ್ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಗಲ್ಲ, ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆಗುತ್ತೆ. ನೋಡಿ ಇದು ಆಕ್ಸಿಸ್. ಸೊ ಈ ಆಕ್ಸಿಸಲ್ಲಿ ಅಂದರೆ ಈ ಥರ ಇರುತ್ತೆ. ಸೊ ಅಪ್ಪರ್ ಫಾರ್ಮ್ ಆ್ಯಂಡ್ ಲೋವರ್ ಫಾರ್ಮ್ ಇರುತ್ತೆ. ಈ ಅಪ್ಪರ್ ಫಾರ್ಮಲ್ಲಿ ಇರುವಂಥದ್ದು ಇವೆರಡು ಆ್ಯಂಡ್ ಇವೆರಡು ಏನಾಗುತ್ತೆ, ಓವರ್ಲ್ಯಾಪ್ ಆದಾಗ ಫೈನಲಾಗಿ ಈ ಥರ ರಿಸಲ್ಟ್ ಸಿಗುತ್ತೆ. ಫೈನಲಾಗಿ ಏನಾಗ್ತಿದೆ, ಈ ಥರ ರಿಸಲ್ಟ್ ಸಿಗುತ್ತೆ. ನೋಡಿ ಇಲ್ಲಿ ಕಲರ್ನ ಎಕ್ಸ್ಚೇಂಜ್ ಮಾಡಿದ್ದೀವಿ. ಯಾಕೆ ಕಲರ್ನ ಎಕ್ಸ್ಚೇಂಜ್ ಮಾಡಿದ್ದೀವಿ ಅಂದರೆ ಈ ಮಾಲಿಕ್ಯೂಲ್ಗಳಲ್ಲಿರುವಂಥದ್ದು ಇದು ಆರ್ಬಿಟಲ್ಸ್ಗಳು ಕ್ರಾಸ್ ರೊಟೇಷನ್ಸ್ ಆಗುತ್ತೆ. ಒಂದರಲ್ಲಿ ಎಲೆಕ್ಟ್ರಾನ್ಸ್ ಇರೋದು, ಇನ್ನೊಂದು ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಆಗೋದು. ಆ ಥರ ನಿಮಗೆ ಜಸ್ಟ್ ಕಲರ್ ಡಿಫ್ರೆನ್ಷಿಯೇಷನ್ ಗೊತ್ತಾಗಲಿ ಅಂತ ಕೊಟ್ಟಿರೋದು. ನೋಡಿ ಈ ಥರ ಆದಾಗ ನಾನು ನೋಡಿ ಇಲ್ಲಿ ಏನು ಬರ್ದಿದ್ದೀನಿ, ಈ ಥರ ಬರ್ದಿದ್ದೀನಲ್ಲ, ಅದನ್ನೇ ಇಲ್ಲಿ ಈ ಥರ ರೆಪ್ರೆಸೆಂಟ್ ಮಾಡಿದ್ದೀವಿ. ಈ ಥರ ಬಂತು ಅಂದರೆ ಪೈ ಬಾಂಡ್. ಇವೆರಡೂ ಸೇರಿ ಒಂದು ಪೈ ಬಾಂಡ್. ಇದನ್ನೇ ನಾವೇನಂತ ಕರಿತೀವಿ? ಪೈ. ಅರ್ಥ ಆಗ್ತಿದೆ? ಇವೆರಡೂ ಸೇರಿದ್ರೆ ಪೈ ಅಂತ ಆಗೋದು. ಬಟ್ ಸಿಗ್ಮಾ ಬಾಂಡಲ್ಲಿ ಏನಾಗಿತ್ತು, ಹೆಡ್ ಆನ್ ಓವರ್ಲ್ಯಾಪ್ ಆಯ್ತಾ, ಎಲೆಕ್ಟ್ರಾನ್ಸ್ ಎರಡೂ ಅಲ್ಲಿದೆಯಾ, ಪೈ ಬಾಂಡ್ ಸಿಗ್ಮಾ ಬಾಂಡ್ ಫಾರ್ಮೇಷನ್. ಬಟ್ ಇಲ್ಲಿ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆದಾಗ ಆರ್ಬಿಟಲ್ಸ್. ನೋಡಿ ಒಂದು ಕಾರ್ಬನ್ ಮಾಲಿಕ್ಯೂಲಿಗೆ ನಾನು ಬರೀತೀನಿ ಸುಮ್ಮನೆ ಹೀಗೆ, ಕ್ಲಿಯರ್? ಕಾರ್ಬನ್. ಸೊ ದಿಸ್ ಇಸ್ ವಾಟ್ ಆರ್ಬಿಟಲ್ಸ್ಗಳು ಬರೀತಿರೋದು ಕಾರ್ಬನ್ ಎಂದು, ಕ್ಲಿಯರ್? ಸೊ ಎಕ್ಸ್, ವೈ ಆ್ಯಂಡ್ ಝೆಡ್. ಎಕ್ಸ್ ಆರ್ಬಿಟಲ್, ವೈ ಆರ್ಬಿಟಲ್, ಝೆಡ್ ಆರ್ಬಿಟಲ್ಸ್. ಸೊ ಇದೇ ಥರ ಇನ್ನೊಂದು ಕಾರ್ಬನನ್ನು ನೀವು ಬರ್ಕೊಂಡ್ರೆ ಅಂದರೆ ಕಾರ್ಬನ್ one orbital, okay, next one is what? Second one, then third one. ಇಲ್ಲಿ ನೀವು ಓವರ್ಲ್ಯಾಪಿಂಗ್ ತೋರಿಸೋದಾದ್ರೆ ಎಕ್ಸ್ ವೈ ಆರ್ಬಿಟಲ್ ಈಸ್ ಆಲ್ವೇಸ್ ಓವರ್ಲ್ಯಾಪ್ ವೈ ಆರ್ಬಿಟಲ್ಸ್. ನೆಕ್ಸ್ಟ್ ದಿಸ್ ಇಸ್ ಓವರ್ಲ್ಯಾಪ್ ವಿತ್ ದಿಸ್ ಒನ್ ಆ್ಯಂಡ್ ದಿಸ್ ಇಸ್ ಓವರ್ಲ್ಯಾಪ್ ವಿತ್ ದಿಸ್ ಒನ್. ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ ಬರ್ದಂಗೆ ಅನ್ಸುತ್ತೆ ನಿಮಗೆ. ಆ ಕಾರಣಕ್ಕೆ ನಾನು ಇಲ್ಲಿ ನಿಮಗೆ ಸಿಂಪಲ್ ಮೆಥಡನ್ನು ತೋರಿಸಿದೆ, ನೀಟಾಗಿ ಅರ್ಥ ಆಗಲಿ ಅಂತ ಈ ಮೆಥಡನ್ನು ತೋರಿಸಿದೆ. ದಿಸ್ ಇಸ್ ವಾಟ್ ಆಕ್ಸಿಯಲ್ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆಫ್ ದಿ ಪಿ ಆಟೋಮಿಕ್ ಆರ್ಬಿಟಲ್ಸ್. ಪಿ ಆಟೋಮಿಕ್ ಆರ್ಬಿಟಲ್ಸ್ಗಳ ಓವರ್ಲ್ಯಾಪಿಂಗ್ ಹೇಗಿರುತ್ತೆ, ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಇರುತ್ತೆ. ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಫಾರ್ಮೇಷನ್ ಆಗುವಂಥ ಮಾಲಿಕ್ಯೂಲ್ಸ್ ಯಾವಾಗಲೂ ವೀಕರ್ ದೆನ್ ಸಿಗ್ಮಾ ಬಾಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಲುಕ್ ಅಟ್ ದೇರ್. ನೆಕ್ಸ್ಟ್ ಒನ್ ಈಸ್ ನೋಡಿ, ಇವೆರಡು ಆರ್ಬಿಟಲ್ಸ್ಗಳು ಪಿ ಆರ್ಬಿಟಲ್, ಬಟ್ ಓವರ್ಲ್ಯಾಪ್ ಆಗ್ತಾ ಈ ಥರ ಸೈಡ್ ವೈಸ್ ಓವರ್ಲ್ಯಾಪ್ ಆಗ್ತಿದೆ. ಮಿಡ್ಲು ನೋಡಿ ಪೋರ್ಷನ್ಸ್ ಅದು ಹಾಗೇ ಇದೆ. ಈ ಹೆಡ್ಗಳು ಸೈಡಲ್ಲಿ ಓವರ್ಲ್ಯಾಪ್ ಆಗಿ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ. ಆ ಬಾಂಡಿಗೆ ನಾವೇನಂತ ಕರಿತೀವಿ, ಪೈ ಬಾಂಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ? ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಡಿಫ್ರೆನ್ಸ್ ಬಿಟ್ವೀನ್ ಸಿಗ್ಮಾ ಅಂಡ್ ಪೈ ಬಾಂಡ್. ಕಂಪಲ್ಸರಿ ಪಿ ಯು ಎಕ್ಸಾಮ್ಸ್ಗಳಲ್ಲಿ ಇದನ್ನು ಫೋಕಸ್ ಮಾಡ್ತಾರೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಗ್ಮಾ ಅಂಡ್ ಪೈ ಬಾಂಡ್? ಸಿಗ್ಮಾ ಬಾಂಡ್ ದಟ್ ಇಸ್ ರೆಪ್ರೆಸೆಂಟ್
So ಇಲ್ಲಿ second one is what? The orbitals involved in the overlapping are SS, SP and PP. ಎಷ್ಟಿತ್ತು? SS ಇತ್ತು ಸಿಗ್ಮಾ ಓವರ್ಲ್ಯಾಪಿಂಗ್ ಅಲ್ಲಿ, SP ಇತ್ತು and then ಇನ್ನೊಂದು ಲಾಸ್ಟ್ ಒನ್ ಏನಿತ್ತು? PP ಇತ್ತು. ಇದು ಸಿಗ್ಮಾ ಬಾಂಡ್ ಅಲ್ಲಿ ಆಗಿದಂಥ ಓವರ್ಲ್ಯಾಪಿಂಗ್. ಅದೇ ಪೈ ಬಾಂಡಿಗೆ ತಗೊಂಡ್ರೆ, ಪೈ ಬಾಂಡ್ ಓವರ್ಲ್ಯಾಪಿಂಗ್ ತಗೊಂಡ್ರೆ ಎಷ್ಟಿತ್ತು? ಓನ್ಲಿ ಒನ್ ಟೈಪ್, ದಟ್ ಈಸ್ PP ಓವರ್ಲ್ಯಾಪಿಂಗ್ ಮಾತ್ರ ಇತ್ತು. ದಟ್ ಈಸ್ ಓನ್ಲಿ PP ಆರ್ಬಿಟಲ್ಸ್. ನೆಕ್ಸ್ಟ್, it is a strong bond. Sigma bond is a strong bond and pi bond is a weak bond. Why? Because in extent of overlapping, in sigma bond extent of overlapping ಈ ಥರ ಓವರ್ಲ್ಯಾಪ್ ಆಗುವಂಥದ್ದು ಸಿಗ್ಮಾ ಬಾಂಡಲ್ಲಿ ಜಾಸ್ತಿ ಇರುತ್ತೆ, ಬಟ್ ಪೈ ಬಾಂಡಲ್ಲಿ ಓವರ್ಲ್ಯಾಪಿಂಗ್ ಅನ್ನೋದು ಕಡಿಮೆ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಎಲೆಕ್ಟ್ರಾನ್ ಕ್ಲೌಡ್ ಈಸ್ ಸಿಮೆಟ್ರಿಕಲ್ ಅಬೌಟ್ ದ ಲೈನ್ ಜಾಯಿನ್ ದ ಟು ನ್ಯೂಕ್ಲಿಯೈ. ಎರಡು ನ್ಯೂಕ್ಲಿಯೈ ಏನು ಜಾಯಿನ್ ಆಗುತ್ತೆ, ಈ ಥರ ಆರ್ಬಿಟಲ್ಸ್ಗಳು ಜಾಯಿನ್ ಆಗುತ್ತೆ ಹೆಡ್ ಆನ್ ಓವರ್ಲ್ಯಾಪಿಂಗ್, ಅವಾಗ ಏನು ಹೇಳಿದ್ದಾರೆ? ಎಲೆಕ್ಟ್ರಾನ್ ಕ್ಲೌಡ್ ಈಸ್ ಸಿಮೆಟ್ರಿಕಲ್. ಎಲೆಕ್ಟ್ರಾನ್ ಕ್ಲೌಡ್ ಅನ್ನೋದು ಯಾವಾಗಲೂ ಏನಾಗಿರುತ್ತೆ? ಸಿಮೆಟ್ರಿಕಲ್ ಅಂದರೆ ಸಿಮಿಲರ್ ಆಗಿರುತ್ತೆ, ಅಸಿಮೆಟ್ರಿಕ್ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಅಂತ. ನಾವು ಲುಕ್ ಅಟ್ ಹಿಯರ್, ದ ಎಲೆಕ್ಟ್ರಾನ್ ಕ್ಲೌಡ್ ಈಸ್ ನಾಟ್ ಅ ಸಿಮೆಟ್ರಿಕಲ್. ಡಂಬೆಲ್ ಶೇಪ್ ಮಾಲಿಕ್ಯೂಲ್ ಬಂದಾಗ ಅಥವಾ PP ಆರ್ಬಿಟಲ್ ಓವರ್ಲ್ಯಾಪಿಂಗ್ ಆದಾಗ, ಪೈ ಬಾಂಡ್ ಫಾರ್ಮೇಷನ್ ಆದಾಗ ಅಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ಸ್ ಅನ್ನೋದು ಅಸಿಮೆಟ್ರಿಕ್ ಫಾರ್ಮಲ್ಲಿ ಇರುತ್ತೆ. ಇಟ್ ಮೀನ್ಸ್ ವಾಟ್? ಸಿಮೆಟ್ರಿಕ್ ನೇಚರ್, ಸೇಮ್ ನಂಬರ್ ನೇಚರಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಇಟ್ ಕನ್ಸಿಸ್ಟ್ಸ್ ಆಫ್ ಒನ್ ಎಲೆಕ್ಟ್ರಾನ್ ಕ್ಲೌಡ್ ವಿಚ್ ಈಸ್ ಸಿಮೆಟ್ರಿಕಲ್ ಅಬೌಟ್ ದ that is internuclear axis. Internuclear axis ಏನಿರುತ್ತೆ? one electron cloud which is symmetrical about the internuclear ಅಂತ ತಗೊಂಡಾಗ ಒಂದು ಆರ್ಬಿಟಲ್ನಲ್ಲಿರುವಂಥ ನ್ಯೂಕ್ಲಿಯೈ ಇನ್ನೊಂದು ಆರ್ಬಿಟಲ್ ಇರುವಂಥ ನ್ಯೂಕ್ಲಿಯನಲ್ಲಿ ಏನಾಗಿರುತ್ತಂತೆ? ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತಂತ ಅಂದರೆ ದಟ್ ವಿಲ್ ಬಿ ಸಿಮೆಟ್ರಿಕಲ್. ನೆಕ್ಸ್ಟ್, ಲುಕ್ ಅಟ್ ಹಿಯರ್, ದೇರ್ ಆರ್ 2 electron clouds lying above and below the plane of the atomic nuclei. ಕರೆಕ್ಟ್ ಅಲ್ವಾ? ಸೊ ಪ್ಲೇನ್ ಆಫ್ ಮಾಲಿಕ್ಯೂಲ್ ಅಂತ ಬಂದಾಗ ಪಿ ಆರ್ಬಿಟಲ್ಸ್ ಮೇಲೊಂದಿರುತ್ತೆ, ಇಲ್ಲೊಂದಿರುತ್ತೆ, ಕೆಳಗಡೆ ಒಂದಿರುತ್ತೆ, ಹೀಗೊಂದಿರುತ್ತೆ. ದಿಸ್ ಇಸ್ ಪ್ಲೇನಲ್ಲಿ ಪಿ ಆರ್ಬಿಟಲ್ಸ್ ಹೀಗಿರುತ್ತೆ, ಸೈಡ್ ವೈಸ್ ಓವರ್ಲಾಪ್ ಆದಾಗ ಹೀಗಿರುತ್ತೆ. ಸೊ ಎಲೆಕ್ಟ್ರಾನ್ ಕ್ಲೌಡ್ಸ್ ಅನ್ನೋದು ಒಂದು ಡೌನ್ ಫಾರ್ಮಲ್ಲಿ ಇದ್ರೆ ಇನ್ನೊಂದು ಏನಾಗಿರುತ್ತೆ? ಅಪ್ಪರ್ ಫಾರ್ಮಲ್ಲಿ ಇರುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. ನೆಕ್ಸ್ಟ್ ಒನ್, ಫ್ರೀ ರೊಟೇಷನ್ ಅಬೌಟ್ ಸಿಗ್ಮಾ ಬಾಂಡ್ಸ್ ಈಸ್ ಪಾಸಿಬಲ್. ರೊಟೇಷನ್ ಈಸ್ ರಿಸ್ಟ್ರಿಕ್ಟೆಡ್ ಇನ್ ಕೇಸ್ ಆಫ್ ಪೈ ಬಾಂಡ್ಸ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಸೊ ಫ್ರೀ ರೊಟೇಷನ್ಸ್ ಅಂದ್ರೇನು? ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಸಿಗ್ಮಾ ಬಾಂಡ್ ಇದೆ, ಐ ಮೀನ್ ಸಿಂಗಲ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ. ಸೊ ಇದನ್ನು ನಾವು ಈಸಿಯಾಗಿ ಹೇಗೆ ಮಾಡ್ಬೋದು? ಹೀಗೆ ರೊಟೇಟ್ ಮಾಡ್ಬೋದು. ಈಸಿಯಾಗಿ ಮಾಲಿಕ್ಯೂಲ್ ಏನಾಗುತ್ತೆ? ರೊಟೇಟ್ ಆಗುತ್ತೆ. ಅದೇ ನಾವೇನಾದರೂ ಡಬಲ್ ಬಾಂಡನ್ನು ಈ ಥರ ಇಟ್ಟು ಎರಡು ಮಾಲಿಕ್ಯೂಲ್ ನಡುವೆ ಡಬಲ್ ಬಾಂಡ್ ಇದ್ದರೆ ಅದನ್ನು ಈಸಿಯಾಗಿ ರೊಟೇಟ್ ಮಾಡೋಕ್ಕಾಗಲ್ಲ. ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಲ್ಲಿ. ಆ ಕಾರಣಕ್ಕೆ ಪೈ ಬಾಂಡಲ್ಲಿ ರೊಟೇಷನ್ಸ್ ಅನ್ನೋದು ಆಗೋದಿಲ್ಲ. ಅಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಇನ್ವರ್ಷನ್ಸ್ ಆಗಲಿ, ಐ ಮೀನ್ ಕೆಲವೊಂದು ಮಾಲಿಕ್ಯೂಲ್ಸ್ನಲ್ಲಿ ಇನ್ವರ್ಷನ್ಸ್ ಅನ್ನೋದೊಂದು ಬರುತ್ತೆ, ಕೆಲವೊಂದರಲ್ಲಿ ರಿಟೆನ್ಷನ್ ಅನ್ನೋದು ಬರುತ್ತೆ. ಆ ಕಾನ್ಸೆಪ್ಟ್ಗಳೆಲ್ಲ ಅಲ್ಲಿ ಬರ್ತಾ ಹೋಗಲ್ಲ. ಅವೆಲ್ಲ ಏನು ಅನ್ನೋದನ್ನು ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ, ಮುಂದಿನ ಚಾಪ್ಟರ್ ನೋಡುವ. ಓಕೆ, ನೆಕ್ಸ್ಟ್, ಇಷ್ಟೊತ್ತು ನಿಮಗೆ ಹೇಳಿದ್ದು ನಾನು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ನಾವು ಲುಕ್ ಅಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಈ ಚಾಪ್ಟರ್, ಕೆಮಿಕಲ್ ಬಾಂಡ್ ಚಾಪ್ಟರ್ ಇಲ್ಲಿಗೆ ಮುಗ್ದಿರುತ್ತೆ. ಅದರ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಷ್ಟು ಬೇಕೋ ಅಷ್ಟು ನಾನು ತುಂಬ ಫಿಲ್ಟರ್ ಮಾಡಿ ನಿಮಗೆ ಹೇಳಿದ್ದೀನಿ, ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೋತೀನಿ. ರಿಮೈನಿಂಗ್ ಕಾನ್ಸೆಪ್ಟನ್ನು ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಬಂದಾಗ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ನಮ್ಮ ಕಾಲೇಜ್ನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಾವು ಲುಕ್ ಅಟ್ ಹಿಯರ್. ಸೊ ತುಂಬ ಬೆನಿಫಿಟ್ ಆಗಿರುವಂಥ ಕಾಲೇಜ್. ನಿಮಗೆ ಕಾಂಪಿಟೇಟಿವ್ ಕ್ಲಾಸಸ್ಗಳು ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲೂ ಶುರು ಮಾಡ್ತಾ ಹೋಗ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದೆನ್ ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ತುಂಬ ಥ್ಯಾಂಕ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಪಾಠಗಳೆಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ, ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಹಾಕ್ತೀವಿ. ಥ್ಯಾಂಕ್ ಯು ಸೋ ಮಚ್.